ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪೊಲಿಟಿಕಲ್ ಸೈನ್ಸ್ ಪ್ರಥಮ BA ಅವರಿಗೆ ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರದಲ್ಲಿ ಇರುವಂತಹ ಇಂಪಾರ್ಟೆಂಟ್ ಆದ 10 or 15 ಮಾರ್ಕ್ಸ್ಗೆ ಬರುವಂತಹ ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೀನಿ. ಟಾಪಿಕ್ ನೇಮ್ ಯಾವುದಪ್ಪ ಅಂತಂದ್ರೆ ಹಕ್ಕುಗಳ ವರ್ಗೀಕರಣ ಎನ್ನುವಂಥದ್ದು. ಹಕ್ಕುಗಳ ವರ್ಗೀಕರಣ ಅಂತ ನಿಮಗೆ 10 or 15 ಮಾರ್ಕ್ಸ್ಗೆ ಖಂಡಿತವಾಗಿ ಬರುವಂತಹ ಕ್ವಶನ್ಸ್ ಇದಾಗಿರುತ್ತೆ. ಈಗಾಗಲೇ ನಾನು ಇಂಪಾರ್ಟೆಂಟ್ ಟಾಪಿಕ್ ಅನ್ನುವಂತಹ ವಿಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀನಿ ಯಾವುದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ ಇದೆ ಅಂತ. ಆ ಟಾಪಿಕ್ ಅಲ್ಲಿ ಕೂಡ ಇದೊಂದು ಇನ್ಕ್ಲೂಡ್ ಆಗಿರುತ್ತೆ. 10 or 15 ಮಾರ್ಕ್ಸ್ಗೆ ಬರುವಂತಹ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ಗಳಲ್ಲಿ ಒಂದಾಗಿರುತ್ತೆ. ಹಾಗಾಗಿ ಈ ಚಾಪ್ಟರ್ನ ನಾನು ಇವತ್ತು ಕ್ಲಾಸ್ ತಗೊಳ್ತೇನೆ. ತುಂಬಾ ಈಸಿ ಆದ ಸಬ್ಜೆಕ್ಟ್. ಒಂದ್ಸಲ ನೀವು ಏನಪ್ಪಾ ಇದೆ ಇದರಲ್ಲಿ ಅಂತ ಪಾಯಿಂಟ್ ಅನ್ನ ಹೆಡ್ಲೈನ್ ನ ನೆನ್ಪು ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ನೀವು ನೀವೇ ನಿಮ್ಮದೇ ವಾಕ್ಯದಲ್ಲಿ ಬರೀತಾ ಹೋಗ್ಬೋದು. ಯಾಕಂದ್ರೆ ತುಂಬಾ ಸರಳವಾದ ಟಾಪಿಕ್ ಇದು, ಹಕ್ಕುಗಳದ್ದು ವರ್ಗೀಕರಣ. ಸೊ ಈಗ ಯಾವ್ದೆಲ್ಲ ಹಕ್ಕುಗಳ ವರ್ಗೀಕರಣ ಅಂತ ನೋಡೋಣ. ಮೊದಲಿಗೆ ಹಕ್ಕುಗಳು ಅಂತ ಬಂದಾಗ ಅದರಲ್ಲಿ ಎರಡು ಭಾಗ ಇರುತ್ತೆ, ಎರಡು ವಿಧಗಳಿರುತ್ತೆ. ಹಕ್ಕುಗಳಲ್ಲಿ ಒಂದು ನೈತಿಕ ಹಕ್ಕುಗಳು, ಇನ್ನೊಂದು ಕಾನೂನು ಹಕ್ಕುಗಳು ಅಂತ ಇರುತ್ತೆ. ಈಗ ಈ ನೈತಿಕ ಹಕ್ಕುಗಳಲ್ಲಿ ಮತ್ತೆ ಸಬ್ ಡಿವೈಡ್ ಆಗಿ ಮೂಲಭೂತ ಹಕ್ಕುಗಳು ಬರುತ್ತೆ. ಹಾಗೇನೆ ಈ ಕಾನೂನಿನ ಹಕ್ಕುಗಳಲ್ಲಿ ಸಬ್ ಡಿವೈಡ್ ಆಗಿ ನಾಗರಿಕ ಹಕ್ಕುಗಳು ಮತ್ತೆ ರಾಜಕೀಯ ಹಕ್ಕುಗಳು ಬರುತ್ತೆ. ನೆನ್ಪಿಟ್ಕೊಳ್ಳಿಕ್ಕೆ ಕೂಡ ತುಂಬಾ ಈಸಿ ಇದೆ, ಅದೇನಷ್ಟು ಕಷ್ಟ ಇಲ್ಲ. ಅಂದ್ರೆ ಈಗ ಹಕ್ಕುಗಳು ಅಂತ ಬಿಡಿ, ಹಕ್ಕುಗಳು ಅದರಲ್ಲಿ ಬರುವಂತಹ ವರ್ಗೀಕರಣ, ಹಕ್ಕುಗಳಲ್ಲಿ ಬರುವಂತಹ ಎರಡು ವರ್ಗೀಕರಣ ಯಾವುದು? ಕಾನೂನು ಹಕ್ಕು ಮತ್ತೆ ನೈತಿಕ ಹಕ್ಕು. ಈಗ ನೈತಿಕ ಹಕ್ಕುಗಳು ಅಂದ ತಕ್ಷಣ ಬರುವಂತ ನೈತಿಕವಾಗಿ ಒಬ್ಬ ಒಂದು ವ್ಯಕ್ತಿಗೆ ಏನೆಲ್ಲ ಬೇಕು ಅದರದ್ದು ಸಂಬಂಧಪಟ್ಟಂತ ಹಕ್ಕುಗಳು. ಸೊ ಮೂಲಭೂತ ಹಕ್ಕುಗಳು ಅದರ ಅಂಡರ್ ಅಲ್ಲಿ ಬರುತ್ತೆ. ಇನ್ನು ಕಾನೂನು ಹಕ್ಕುಗಳು ಅಂದಾಗ ನೆನ್ಪಿಟ್ಕೊಳ್ಳಿಕ್ಕೆ ಕೂಡ ಸುಲಭ ಆಗುತ್ತೆ. ಅದು ನಾಗರಿಕ ಹಕ್ಕು ಮತ್ತೆ ರಾಜಕೀಯ ಹಕ್ಕು. ಅಂದ್ರೆ ಕಾನೂನು ಹಕ್ಕಿಗೆ ಒಂದು ರಿಲೇಟೆಡ್ ಆಗಿರುವಂತ ಸಿಮಿಲರ್ ವರ್ಡ್ ಆಗಿರುತ್ತೆ. ನಾಗರಿಕ ಮತ್ತೆ ರಾಜಕೀಯ ಇದೆಲ್ಲ ಕೂಡ ಕಾನೂನು ಹಕ್ಕಿನ ಅಂಡರ್ ಅಲ್ಲಿ ಬರುವಂತಹದ್ದು. ಸೊ ಹಕ್ಕುಗಳ ವರ್ಗೀಕರಣದಲ್ಲಿ ಎರಡು ವಿಧಗಳು, ಒಂದು ನೈತಿಕ ಹಕ್ಕು, ಇನ್ನೊಂದು ಕಾನೂನು ಹಕ್ಕು. ಹಾಗೇನೆ ಆ ನೈತಿಕ ಹಕ್ಕುಗಳಲ್ಲಿ ಒಂದು ಬರ್ತದೆ ಡಿವೈಡ್ ಆಗಿ, ಅದು ಮೂಲಭೂತ ಹಕ್ಕು. ಇನ್ನು ಕಾನೂನು ಹಕ್ಕುಗಳಲ್ಲಿ ಡಿವೈಡ್ ಆಗಿ ಬರುವಂತಹ ಎರಡು ಹಕ್ಕುಗಳು ನಾಗರಿಕ ಹಕ್ಕು ಮತ್ತೆ ರಾಜಕೀಯ ಹಕ್ಕುಗಳು. ಸೊ ನಾವು ಮೊದಲನೆಯದಾಗಿ ಕಾನೂನಿನ ಹಕ್ಕುಗಳನ್ನ ನೈತಿಕ ಹಕ್ಕುಗಳನ್ನ ನೋಡೋಣ. ನೈತಿಕ ಹಕ್ಕು ಅಂದ್ರೆ ಏನು ಅಂತ ನೋಡೋಣ. ಸಮಾಜದ ನೀತಿ ಅಥವಾ ನೈತಿಕ ನಿಯಮಗಳನ್ನ ಆಧರಿಸುವ ಹಕ್ಕುಗಳು ನೈತಿಕ ಹಕ್ಕುಗಳಾಗಿರುತ್ತೆ. ಈ ಹಕ್ಕುಗಳಿಗೆ ಸಾರ್ವಜನಿಕ ಅಭಿಪ್ರಾಯದ ತಳಹದಿ ಇರುತ್ತೆ. ಅಂದ್ರೆ ಇದು ನೈತಿಕ ನಿಯಮಗಳನ್ನ ಸಮಾಜದ ನೀತಿ ನಿಯಮಗಳನ್ನ ಅನುಸಾರವಾಗಿ ಆಗುವಂತ ಹಕ್ಕುಗಳಾಗಿರುತ್ತೆ. ಮತ್ತೆ ಈ ಹಕ್ಕುಗಳಿಗೆ ಸಾರ್ವಜನಿಕದ ಅಧಿಕಾರ ಏನಿದೆ ಅಥವಾ ಸಾರ್ವಜನಿಕದ ಅಭಿಪ್ರಾಯದವೇ ತಳಹದಿ, ಅದೇ ಒಂದು ಫೌಂಡೇಶನ್ ಆಗಿರುತ್ತೆ ಹೊರತು ಯಾವುದೇ ಕಾನೂನಿನ ಅಡಿಪಾಯ ಇರುವಂತಹದ್ದಲ್ಲ. ಇದು ನೈತಿಕವಾದ ಹಕ್ಕುಗಳು. ಮತ್ತೆ ಈ ಹಕ್ಕುಗಳಿಗೆ ನ್ಯಾಯಾಂಗದ ಅಥವಾ ಕಾನೂನಿನ ಬೆಂಬಲ ಇರುವುದಿಲ್ಲ. ಅಂದ್ರೆ ಬೆಂಬಲ ಇರುವುದಿಲ್ಲ, ಯಾವುದೇ ಕಾರಣಕ್ಕೂ ಕಾನೂನು ಮತ್ತೆ ನ್ಯಾಯಾಂಗ ಇದರಲ್ಲಿ ಮುಗು ತೋರಿಸುವಂತಿಲ್ಲ ಅನ್ನೋದನ್ನ ನಾವು ನೋಡ್ಬೋದಾಗಿದೆ. ಇವುಗಳನ್ನ ನ್ಯಾಯಾಲಯಗಳಿಂದಲೂ ಕೂಡ ಜಾರಿಗೊಳಿಸುವಂತಿಲ್ಲ. ಅಂದ್ರೆ ಇಲ್ಲಿ ಬರುವಂತ ಯಾವುದೇ ಒಂದು ನಿಯಮಗಳನ್ನಾಗ್ಲಿ ಹಕ್ಕುಗಳನ್ನು ನ್ಯಾಯಾಲಯದಿಂದ ಜಾರಿಗೊಳಿಸುವಂತಹದ್ದಲ್ಲ. ಮತ್ತೆ ರೂಢಿ ಪದ್ಧತಿ ಮತ್ತೆ ಸಂಪ್ರದಾಯಗಳೇ ಈ ನೈತಿಕ ಹಕ್ಕುಗಳಿಗೆ ಆಧಾರಗಳಾಗಿರುತ್ತೆ. ಅಂದ್ರೆ ಇಲ್ಲಿ ಬರುವಂತ ನೈತಿಕ ಹಕ್ಕುಗಳು ಯಾವುದೆಲ್ಲ ಇದೆ ಅವು ಎಲ್ಲವೂ ಕೂಡ ರೂಢಿಯಿಂದ ಬಂದದ್ದು ಅಥವಾ ಸಂಪ್ರದಾಯದಿಂದ ಹಿಂದಿನಿಂದ ನಡೆದುಕೊಂಡ ಬಂದಂತ ಒಂದು ಸಂಪ್ರದಾಯಗಳಿಂದ ಬಂದಂತಹ ಒಂದು ಹಕ್ಕುಗಳಾಗಿರ್ತವೆ ಅನ್ನೋದನ್ನ ನಾವು ನೋಡಬಹುದು. ಮತ್ತೆ ಇವುಗಳ ಉಲ್ಲಂಘನೆಗೆ ನ್ಯಾಯಾಲಯದಿಂದ ಪರಿಹಾರ ಸಿಗುವುದಿಲ್ಲ. ಇಲ್ಲಿ ದಂಡನಾ ಶಕ್ತಿ ಯಾವ್ದಪ್ಪ ಅಂತಂದ್ರೆ ಸಮಾಜದ ಬಹಿಷ್ಕಾರ ಅಥವಾ ವಾಗ್ದಂಡನೆ ಮೊದಲಾದವುಗಳು. ಅಂದ್ರೆ ಇಲ್ಲಿ ಏನೇ ತಪ್ಪು ಒಪ್ಪುಗಳಿದ್ದಲ್ಲಿ ಕೂಡ ನ್ಯಾಯಾಲಯದಲ್ಲಿ ಮೂಗು ತೋರಿಸುವುದಿಲ್ಲ ಅಥವಾ ನ್ಯಾಯಾಲಯದಿಂದ ಅದಕ್ಕೆ ಯಾವುದೇ ದಂಡನೆ ಕೂಡ ಸಿಗುವುದಿಲ್ಲ. ಇಲ್ಲಿ ಏನಾದ್ರೂ ತಪ್ಪದಲ್ಲಿ ದಂಡನಾ ಶಕ್ತಿ ಅಂದ್ರೆ ಸಮಾಜದಿಂದನೇ ಬಹಿಷ್ಕಾರ, ಅಂದ್ರೆ ಸಾರ್ವಜನಿಕರೆಲ್ಲರೂ ಸೇರಿ ಅವರನ್ನ ಬಹಿಷ್ಕರಿಸುವುದು ಅಥವಾ ಮಾತಿನ ಮೂಲಕ ಅವರಿಗೆ ಚುಚ್ಚಿದು ಮತ್ತು ಆತರ ಬೈಗುಳಗಳಿಂದಲೇ ಅವರು ಶಿಕ್ಷೆಯನ್ನ ನೀಡಬಹುದು. ಉದಾಹರಣೆಗೆ ವೃದ್ಧಾಪ್ಯದಲ್ಲಿ ತಮ್ಮ ಮಕ್ಕಳಿಂದ ಆಸರೆಯನ್ನ ಪಡೆಯುವುದು ತಂದೆ ತಾಯಿಗಳ ನೈತಿಕ ಹಕ್ಕಾಗಿರುತ್ತೆ. ಅಂದ್ರೆ ಏಜ್ ಆಗ್ತಾ ತಂದೆ ತಾಯಿಗಳನ್ನ ನೋಡುದು ಮಕ್ಕಳದ್ದು ನೈತಿಕವಾದ ಒಂದು ಹಕ್ಕಾಗಿರುತ್ತೆ. ಮಕ್ಕಳವರನ್ನ ನೋಡ್ಕೊಳ್ಬೇಕು. ಆದ್ರೆ ಅದನ್ನ ನಿರ್ಲಕ್ಷಿಸಿದ್ರೆ ಯಾವುದೇ ರೀತಿಯಲ್ಲಿ ಕಾನೂನಿನಿಂದ ಅವರಿಗೆ ಶಿಕ್ಷೆ ಆಗುದಿಲ್ಲ ಅಥವಾ ಕಾನೂನಿನಿಂದ ಅವರಿಗೆ ಪರಿಹಾರ ಕೂಡ ಸಿಗುವುದಿಲ್ಲ ಅನ್ನೋದನ್ನ ನಾವು ನೋಡ್ಕೋಬೇಕು. ಇಲ್ಲಿ ಅವರಿಗೆ ಅಂಥವ್ರಿಗೆ ಯಾವ ರೀತಿ ದಂಡನ ಶಕ್ತಿ ಇರುತ್ತೆ? ಸಮಾಜದಿಂದ ಬಹಿಷ್ಕಾರ, ಅಥವಾ ಇಲ್ಲಿ ಜನರಲ್ಲೇ ಹೇಳ್ತಾ ಇರ್ತಾರಲ್ವಾ, ನೋಡಿ ಅಪ್ಪ ಅಮ್ಮನ ನೋಡ್ಕೊಂಡಿಲ್ಲ ಮಗ, ಇಂತಹ ಮಗ ಅವನು ಸರಿ ಇಲ್ಲ, ಹಾಗೆ ಹೀಗೆ ಅಂತ ಏನು ಸಮಾಜದವರು ಸಾರ್ವಜನಿಕರೇನು ಬೈಗುಳಗಳಿದ್ದೇವಲ್ಲ ಅದೇ ಅವರಿಗೆ ಶಿಕ್ಷೆ ಹೊರತು ಯಾವುದೇ ನ್ಯಾಯಾಲಯವು ಪ್ರಶ್ನಿಸುವಂತಿಲ್ಲ ಯಾಕೆ ನಿನ್ನ ತಂದೆ ತಾಯಿನ ನೀನ್ ನೋಡ್ಕೊಂಡಿಲ್ಲ ಅಂತ. ಸೊ ಇದೆಲ್ಲವೂ ಕೂಡ ನೈತಿಕ ಹಕ್ಕುಗಳಲ್ಲಿ ಬರುವಂತಹದ್ದು. ಈಗ ನೈತಿಕ ಹಕ್ಕುಗಳನ್ನ ನಾವು ನೋಡಿ ಆದ್ಮೇಲೆ ಹಕ್ಕುಗಳೆಲ್ಲ ವರ್ಗೀಕರಣದಲ್ಲಿ ಬರುವಂತಹ ಎರಡನೇ ಇಂಪಾರ್ಟೆಂಟ್ ಹಕ್ಕು ಯಾವುದು? ಕಾನೂನುಬದ್ಧ ಹಕ್ಕುಗಳು. ಈಗ ಕಾನೂನಿನ ಹಕ್ಕುಗಳು ಯಾವುದು ಏನಂತ ನೋಡೋಣ. ಶಾಸನಬದ್ಧ ಹಕ್ಕು ರಾಜ್ಯದ ಮನ್ನಣೆ ಪಡೆದು ಜಾರಿಗೆ ಬರುವಂತಹದ್ದು. ಶಾಸನಬದ್ಧ ಹಕ್ಕುಗಳನ್ನ ಉಲ್ಲಂಘಿಸಿದವರನ್ನ ರಾಜ್ಯ ಶಿಕ್ಷಿಸ್ತದೆ ಅಂತ ನೋಡ್ಬೋದು. ಅಂದ್ರೆ ಕಾನೂನುಬದ್ಧ ಹಕ್ಕುಗಳನ್ನ ಶಾಸನಬದ್ಧ ಹಕ್ಕುಗಳು ಅಂತ ಕೂಡ ಕರೀತಾರೆ. ಇದು ರಾಜ್ಯದ ಮನ್ನಣೆ ಪಡೆದು ಜಾರಿಗೆ ಬರುವಂತದ್ದು, ರಾಜ್ಯದ ಒಂದು ಸರ್ಕಾರದ ಮನ್ನಣೆ ಪಡೆದು ಜಾರಿಗೆ ಬರುವಂತದ್ದು. ಇನ್ನು ಶಾಸನಬದ್ಧ ಈ ಹಕ್ಕುಗಳನ್ನ ಉಲ್ಲಂಘಿಸಿದವರನ್ನ ರಾಜ್ಯ ಶಿಕ್ಷಿಸ್ತದೆ ಅಂತ ತಿಳ್ಕೊಬಹುದು. ಅಥವಾ ಶಾಸನಬದ್ಧ ಹಕ್ಕು ಕಾನೂನುಬದ್ಧ ಹಕ್ಕು ಎರಡು ಒಂದೇ ಆಗಿರುತ್ತೆ ಸ್ನೇಹಿತರೆ. ಇನ್ನು ಇಲ್ಲಿ ಏನಾದ್ರೂ ಶಾಸನಬದ್ಧ ಹಕ್ಕುಗಳನ್ನ ಅಥವಾ ಕಾನೂನುಬದ್ಧ ಹಕ್ಕುಗಳನ್ನ ಯಾರಾದ್ರೂ ಉಲ್ಲಂಘಿಸಿದ್ರೆ ಇವರಿಗೆ ಸರ್ಕಾರ
ಪ್ರಕಾರ ಶಿಕ್ಷೆಯನ್ನು ನೀಡುತ್ತದೆ. ಅವುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯದಲ್ಲಿ ಕಾನೂನು ಕ್ರಮ ಕೈಗೊಂಡು ಪರಿಹಾರವನ್ನ ಪಡಿಬಹುದು. ಕಾನೂನುಬದ್ಧ ಹಕ್ಕುಗಳನ್ನು ನಾಗರಿಕ, ಆರ್ಥಿಕ ಮತ್ತೆ ರಾಜಕೀಯ ಹಕ್ಕುಗಳನ್ನು ಕೂಡ ವರ್ಗೀಕರಿಸಲಾಗ್ತದೆ. ಅಂದ್ರೆ ಇಲ್ಲಿ ಏನಾದ್ರೂ ಉಲ್ಲಂಘನೆ ಆದಲ್ಲಿ, ಹಕ್ಕುಗಳ ಉಲ್ಲಂಘನೆ ಆದಲ್ಲಿ ನ್ಯಾಯಾಲಯವು ಅವರನ್ನ ಪ್ರಶ್ನೆ ಮಾಡುವಂತಹ ಒಂದು ಹಕ್ಕು ನ್ಯಾಯಾಲಯಕ್ಕೂ ಕೂಡ ಇರ್ತದೆ ಈ ಶಾಸನಬದ್ಧ ಹಕ್ಕುಗಳಲ್ಲಿ ಅಥವಾ ಕಾನೂನುಬದ್ಧ ಹಕ್ಕುಗಳಲ್ಲಿ. ಸೊ ನಾವು ಇವಾಗ ಹಕ್ಕುಗಳ ಮೇನ್ ವರ್ಗೀಕರಣ ಏನು, ನೈತಿಕ ಹಕ್ಕುಗಳು ಮತ್ತೆ ಕಾನೂನಿನ ಹಕ್ಕುಗಳು ಏನಂತ ತಿಳ್ಕೊಂಡ್ವಿ. ಈಗ ಈ ಕಾನೂನಿನ ಹಕ್ಕಿನ ಅಂಡರಲ್ಲಿ ಬರುವಂತಹ ನಾಗರಿಕ ಹಕ್ಕುಗಳನ್ನ ನಾವು ನೋಡೋಣ. ನಾಗರಿಕ ಹಕ್ಕುಗಳಂದ್ರೆ ವ್ಯಕ್ತಿಯ ಜೀವಿಸುವ ಹಕ್ಕು, ಕೌಟುಂಬಿಕ, ಧಾರ್ಮಿಕ ಹಕ್ಕು, ಶೈಕ್ಷಣಿಕ ಹಕ್ಕು ಮುಂತಾದವುಗಳ ವಿಷಯಗಳಿಗೆ ಸಂಬಂಧಿಸಿದಂತೆ. ಕೆಲವೊಂದು ಹಕ್ಕುಗಳು ವ್ಯಕ್ತಿಯಿಂದ ಸಮಾಜದ ವಿಕಾಸಕ್ಕೆ ಅಗತ್ಯವಾಗಿರುವುದರಿಂದ ಅವುಗಳನ್ನು ನಾಗರಿಕ ಹಕ್ಕುಗಳು ಎಂದು ಕರೀತಾರೆ. ಅಂದ್ರೆ ಇಲ್ಲಿ ನಾಗರಿಕ ಹಕ್ಕು ಅಂದ್ರೇನು, ಒಂದು ವ್ಯಕ್ತಿಗೆ ಜೀವಿಸುವ ಹಕ್ಕು ಅಂತ, ಕುಟುಂಬವನ್ನ ಕಟ್ಟಿಕೊಳ್ಳುವಂತ ಹಕ್ಕು ಅಥವಾ ಧಾರ್ಮಿಕ ಹಕ್ಕು, ಶೈಕ್ಷಣಿಕ ಹಕ್ಕು, ಇದೆಲ್ಲವೂ ಕೂಡ ಒಂದು ನಾಗರಿಕ ಹಕ್ಕುಗಳ ಅಂಡರಲ್ಲಿ ಬರುವಂತದ್ದು. ಇಲ್ಲಿ ಈ ಒಂದು ಹಕ್ಕುಗಳ ಮುಖಾಂತರ ಒಂದು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನ ಆಗ್ಲಿಕ್ಕೆ ಸಹಾಯ ಆಗ್ತದೆ, ಅಥವಾ ಒಂದು ವ್ಯಕ್ತಿಯ ಸಾಮಾಜಿಕ ಜೀವನದ ವಿಕಾಸ ಅಥವಾ ಅಭಿವೃದ್ಧಿ ಆಗುವುದಕ್ಕೆ ಅಗತ್ಯವಿರುವಂತಹ ಹಕ್ಕುಗಳು ಯಾವುದಿದೆ ಅವುಗಳನ್ನೇ ನಾಗರಿಕ ಹಕ್ಕುಗಳು ಅಂತ ಕರಿತೀವಿ. ಈಗ ಅರ್ಥ ಆಯ್ತಲ್ವಾ ಸ್ನೇಹಿತರೆ, ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ. ಹಕ್ಕುಗಳಲ್ಲಿ 2 ವಿಧಗಳು, ನೈತಿಕ ಹಕ್ಕುಗಳು ಮತ್ತೆ ಕಾನೂನುಬದ್ಧ ಹಕ್ಕುಗಳು. ಆ 2 ಹಕ್ಕುಗಳಲ್ಲಿ ಮತ್ತೆ ವಿಧಗಳಿರ್ತವೆ. ಅದರಲ್ಲಿ ಕಾನೂನುಬದ್ಧ ಹಕ್ಕುಗಳಲ್ಲಿ ಬರುವಂತಹದ್ದು ನಾಗರಿಕ ಹಕ್ಕುಗಳು ಮತ್ತೆ ರಾಜಕೀಯ ಹಕ್ಕುಗಳು. ಈಗ ನಾವು ನಾಗರಿಕ ಹಕ್ಕುಗಳು ಏನಂತ ತಿಳ್ಕೊಂಡ್ವಿ. ಅದೇ ವ್ಯಕ್ತಿಗಳ ಜೀವಿಸುವ ಹಕ್ಕು, ಕೌಟುಂಬಿಕ ಹಕ್ಕು, ಶೈಕ್ಷಣಿಕ ಹಕ್ಕು ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಲವು ಹಕ್ಕುಗಳು ವ್ಯಕ್ತಿಗಳ ಸಾಮಾಜಿಕ ಜೀವನದ ವಿಕಾಸಕ್ಕೆ ಅಗತ್ಯವಾಗಿರುವುದರಿಂದ ಇವುಗಳನ್ನ ನಾಗರಿಕ ಹಕ್ಕುಗಳೆಂದು ಕರೆಯಲಾಗ್ತದೆ. ಇನ್ನು ಈ ನಾಗರಿಕ ಹಕ್ಕುಗಳಲ್ಲಿ ಒಂದು 10 ಹಕ್ಕುಗಳು ಬರ್ತವೆ. ಅಂದ್ರೆ ಈ ನಾಗರಿಕ ಹಕ್ಕುಗಳಲ್ಲಿ ಬರುವಂತಹ ಈ 10 ಹಕ್ಕುಗಳನ್ನ ನಾನೀಗ ನಿಮ್ಗೆ ಹೇಳ್ತೇನೆ. 1ನೇಯಾಗಿ ಜೀವಿಸುವ ಹಕ್ಕು, 2 ಕೌಟುಂಬಿಕ ಹಕ್ಕು, 3 ಧಾರ್ಮಿಕ ಹಕ್ಕು, 4 ಶೈಕ್ಷಣಿಕ ಹಕ್ಕು, 5 ವಾಕ್ ಸ್ವಾತಂತ್ರ್ಯದ ಹಕ್ಕು, 6 ಸಭೆ ಮತ್ತೆ ಸ್ವಾತಂತ್ರ್ಯದ ಹಕ್ಕು, 7 ಸಮಾನತೆಯ ಹಕ್ಕು, 8 ಸ್ವಾತಂತ್ರ್ಯದ ಹಕ್ಕು, 9 ಆಸ್ತಿಯ ಹಕ್ಕು, 10 ಉದ್ಯೋಗದ ಹಕ್ಕು. ಈ 10 ಹಕ್ಕುಗಳು ನಾಗರಿಕ ಹಕ್ಕುಗಳ ಅಂಡರಲ್ಲಿ ಬರುವಂತಹದ್ದು. ಮೊದಲಿಗೆ ನೀವು ಇದೇ ತರ ಒಂದು ಡಿವೈಡ್ ಹಾಕಿ ಕೂಡ ಬರಿಬಹುದು ಸ್ನೇಹಿತರೆ. ಹಕ್ಕುಗಳು ಅಂತ ಹಾಕಿ ಇಲ್ಲಿ ನೈತಿಕ ಹಕ್ಕು, ಕಾನೂನಿನ ಹಕ್ಕು ಅಂತ ಹಾಕೊಳ್ಳಿ. ಆಮೇಲೆ ನೈತಿಕ ಹಕ್ಕುಗಳಲ್ಲಿ ಬರುವಂತದ್ದು ಮೂಲಭೂತ ಹಕ್ಕುಗಳು, ಕಾನೂನಿನ ಹಕ್ಕಲ್ಲಿ ಬರುವಂತದ್ದು ನಾಗರಿಕ ಹಕ್ಕುಗಳು ಮತ್ತೆ ರಾಜಕೀಯ ಹಕ್ಕುಗಳು. ಈ ನಾಗರಿಕ ಹಕ್ಕುಗಳಲ್ಲಿ ಡಿವೈಡ್ ಆಗಿ 10 ಹಕ್ಕುಗಳು ಬರ್ತವೆ. ನಾಗರಿಕ ಹಕ್ಕುಗಳಿಗೆ ಸಂಬಂಧಿಸಿದ 10 ಸಬ್ ಡಿವೈಡ್ ಇರುತ್ತೆ. ಆ 10 ಹಕ್ಕುಗಳನ್ನ ನೀವು ಪಾಯಿಂಟ್ ವೈಸ್ ಆಗಿ ಫಸ್ಟ್ ಗೆ ಬರ್ಕೊಳ್ಳಿ ಸ್ನೇಹಿತರೆ. ಈ 10 ಈಗಾಗ್ಲೇ ನಾನು ಏನ್ ಹೇಳಿದ್ದೀನಿ 10 ಹಕ್ಕುಗಳನ್ನ ನೀವು ಬರ್ಕೊಳ್ಳಿ. ಆಮೇಲೆ ಒಂದೊಂದೇ ಹಕ್ಕುಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಈ ಎಕ್ಸ್ಪ್ಲನೇಷನ್ ಕೂಡ ನೀವೇನು ಪುಸ್ತಕದ್ದೇ ಕಾಪಿ ಮಾಡ್ಬೇಕಂತಿಲ್ಲ. ಜೀವಿಸುವ ಹಕ್ಕು ಅಂದ್ರೆ ಏನು, ಒಬ್ಬ ವ್ಯಕ್ತಿಗೆ ಜೀವನ ಮಾಡ್ಬೇಕು, ಅವನಿಗೆ ಯಾರಿಗೆ ತೊಂದರೆ ಕೊಡುವ ಹಾಗಿಲ್ಲ. ಯಾರಾದ್ರೂ ತೊಂದರೆ ಕೊಟ್ಟಲ್ಲಿ ಅವನಿಗೆ ನ್ಯಾಯಾಲಯ ಪ್ರಶ್ನಿಸುವಂತದ್ದು ಅಥವಾ ಅವನು ಅಪೀಲು ಹಾಕ್ಬಹುದು ನ್ಯಾಯಾಲಯಕ್ಕೆ, ನನಗೆ ಒಂದು ವ್ಯಕ್ತಿಗೆ ತೊಂದರೆ ಆಗ್ತದೆ ಅಂತ. ಅಂತಹ ವ್ಯಕ್ತಿಗೆ ಶಿಕ್ಷೆಯನ್ನು ವಿಧಿಸುವಂತಹ ಒಂದು ಹಕ್ಕು ಕಾನೂನಿಗೆ ಕೂಡ ಇರ್ತದೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡು ನಾವು ನಮ್ಮದೇ ವಾಕ್ಯದಲ್ಲಿ ಕೂಡ ಬರಿಬಹುದು. ಇಲ್ಲ ಈ ಪುಸ್ತಕದಲ್ಲಿ ಇದ್ದದನ್ನು ನೀವು ಕಲ್ತ್ಕೊಂಡು ಸ್ವಲ್ಪ ಬರಿತೀನಿ ಅಂತ ಇದ್ರು ಬರಿಬಹುದು. ಯಾಕಂದ್ರೆ ಈ ಎಲ್ಲ ಬರುವಂತಹ ಏನು ನಾಗರಿಕ ಹಕ್ಕುಗಳ ಅಂಡರ್ ಅಲ್ಲಿ ಬರುವಂತಹ 10 ಹಕ್ಕುಗಳು ಕೂಡ ತುಂಬಾ ಈಸಿ ಎಷ್ಟಾಗಿರುತ್ತೆ ಸ್ನೇಹಿತರೆ. ಈಗ ನಾನು ಪಠ್ಯ ಭಾಗದಲ್ಲಿ ಏನ್ ಕೊಟ್ಟಿದ್ರೆ ಅದನ್ನ ಒಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಾಗರಿಕ ಹಕ್ಕುಗಳ ಅಂಡರ್ ಅಲ್ಲಿ ಬರುವಂತಹ ಜೀವಿಸುವ ಹಕ್ಕು ಏನು ಹೇಳುತ್ತಪ್ಪ ಅಂತಂದ್ರೆ, ವ್ಯಕ್ತಿ ಜೀವಂತವಾಗಿದ್ರೆ ಮಾತ್ರ ಉಳಿದೆಲ್ಲ ಹಕ್ಕುಗಳನ್ನ ಅನುಭವಿಸಲು ಸಾಧ್ಯ, ವ್ಯಕ್ತಿಗಳಿದ್ರೆ ಮಾತ್ರ ರಾಜ್ಯ. ಹೀಗೆ 2 ದೃಷ್ಟಿಯಿಂದ ಜೀವಿಸುವ ಹಕ್ಕು ಮುಖ್ಯವಾಗಿದೆ. ಅಂದ್ರೆ ಒಬ್ಬ ವ್ಯಕ್ತಿ ಇದ್ರೆ ತಾನೇ ಒಂದು ರಾಜ್ಯ ಇರ್ಲಿಕ್ಕೆ ಸಾಧ್ಯ, ಒಂದು ರಾಜ್ಯ ಇದ್ರೆ ತಾನೇ ಅಲ್ಲಿ ಒಂದು ರಾಜಕೀಯ ನಡೀಲಿಕ್ಕೆ ಸಾಧ್ಯ ಅಥವಾ ಸರ್ಕಾರ ಇರ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಒಂದು ವ್ಯಕ್ತಿ ಅನ್ನುವಂಥವನು ಅವನು ಉಸಿರಾಡಿದ್ರೆ ತಾನೇ ಅಥವಾ ಜೀವಂತ ಇದ್ರೆ ತಾನೇ ಎಲ್ಲ ಹಕ್ಕುಗಳನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಜೀವಿಸುವ ಹಕ್ಕು ಎನ್ನುವುದು ಒಂದು ಅತ್ಯಂತ ಪ್ರಮುಖವಾದ ಒಂದು ಹಕ್ಕಾಗಿರ್ತದೆ ಒಬ್ಬ ಯಾವುದೇ ವ್ಯಕ್ತಿಗಾಗ್ಲಿ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹಾಗಾಗಿ ಇದೊಂದು ಮೂಲಭೂತ ನಾಗರಿಕ ಹಕ್ಕಾಗಿರ್ತದೆ. ಪ್ರತಿ ವ್ಯಕ್ತಿಯ ಮೂಲಭೂತ ನಾಗರಿಕ ಹಕ್ಕು ಯಾವ್ದಂದ್ರೆ ಜೀವಿಸುವ ಹಕ್ಕಾಗಿರುತ್ತೆ. ಜೀವಿಸುವ ಹಕ್ಕು ಆತ್ಮರಕ್ಷಣೆಗೆ ಕೂಡ ಅವಕಾಶ ನೀಡುತ್ತೆ. ಅಂದ್ರೆ ತನ್ನ ಆತ್ಮರಕ್ಷಣೆಗಾಗಿ ತಾನು ಯಾವುದೇ ಬಲ ಪ್ರಯೋಗ ಕೂಡ ಮಾಡಬಹುದು, ಅಥವಾ ತನ್ನ ಏನು ನೋವಾಗ್ತಿದೆ ಯಾರಿಂದ ಅಂದ್ರೆ ಅವರಿಂದ ಆತ್ಮರಕ್ಷಣೆಗಾಗಿ ಅವರ ವಿರುದ್ಧ ಬಲ ಪ್ರಯೋಗ ಕೂಡ ಮಾಡುವಂತ ಒಂದು ಅಧಿಕಾರ ಕೂಡ ಇಲ್ಲಿ ಸಿಗ್ತದೆ. ಆದರೆ ಜೀವಿಸುವ ಹಕ್ಕು ಆತ್ಮಹತ್ಯೆಯ ಪ್ರಯತ್ನವನ್ನ ಅಪರಾಧ ಎಂದು ಪರಿಗಣಿಸ್ತದೆ. ಅಂದ್ರೆ ಜೀವಿಸುವ ಹಕ್ಕು ಇದೆ, ಹಾಗಂತ ಅದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡುವುದು ಅದೊಂದು ಅಪರಾಧ ಎಂದು ಪರಿಣಮಿಸಿದೆ. ಹಾಗೇನೆ ಜೀವಿಸುವ ಹಕ್ಕಿನ ಕಾರಣವಾಗಿಯೇ ಮರಣದಂಡನೆಯ ಶಿಕ್ಷೆಯನ್ನು ಕೂಡ ರದ್ದುಪಡಿಸಬೇಕೆಂದು ಆಗ್ರಹಪಡಿಸಲಾಗಿದೆ. ಇದೊಂದು ಆಕ್ಚುಲಿ ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಜೀವಿಸುವ ಹಕ್ಕು ಇರಬೇಕು ಎಂದು ಕಾನೂನೇ ಹೇಳುವಾಗ ಯಾವುದೇ ವ್ಯಕ್ತಿಗಾಗ್ಲಿ ಮರಣದಂಡನೆ ಎನ್ನುವಂತ ಶಿಕ್ಷೆಯನ್ನು ರದ್ದುಪಡಿಸಬೇಕಾಗುತ್ತೆ. ಯಾಕಂದ್ರೆ ಜೀವಿಸುವ ಹಕ್ಕು ಪ್ರತಿ ವ್ಯಕ್ತಿಗೆ ಇರುವುದರಿಂದ ಯಾರನ್ನ ಸಾಯಿಸುವ ಹಕ್ಕು ಯಾರಿಗೆ ಕೂಡ ಇಲ್ಲಿ ಇರುವುದಿಲ್ಲ. ಆದ ಕಾರಣಕ್ಕಾಗಿ ದಂಡನೆಯನ್ನ ಕೂಡ ರದ್ದುಪಡಿಸಿ ಅಂತ ಕೂಡ ಆಗ್ರಹ ಪಡಿಸಲಾಗಿದೆ. ಆದ್ರೆ ಮರಣದಂಡನೆ ಅತ್ಯಂತ ಕಠೋರವಾದ ಶಿಕ್ಷೆಯಾಗಿದ್ದು ಅಂತ ಕಠಿಣವಾದ ಯಾವುದಾದ್ರೂ ಕ್ರೌರ್ಯತನ ಮಾಡಿದವರಿಗೆ ಮಾತ್ರ ಸಿಗುವಂತ ಶಿಕ್ಷೆ ಅದಾಗಿರುತ್ತೆ ಎನ್ನುವುದನ್ನು ಕೂಡ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗ್ತದೆ.
ಸೊ ಇದಿಷ್ಟು ಕೂಡ ಜೀವಿಸುವ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಆಯ್ತು. ಇನ್ನು ಕೌಟುಂಬಿಕ ಹಕ್ಕು, ನಾಗರಿಕ ಹಕ್ಕುಗಳಲ್ಲಿ ಬರುವಂತಹ ಎರಡನೆಯ ಹಕ್ಕು ಪ್ರಮುಖವಾದದ್ದು ಕೌಟುಂಬಿಕ ಹಕ್ಕು. ಮಾನವ ಕುಲದ ಅಸ್ತಿತ್ವ ಮುಂದುವರಿಯಲು ಕುಟುಂಬ ಅಗತ್ಯವಾಗಿದೆ, ಕೌಟುಂಬಿಕ ಹಕ್ಕು ಅಗತ್ಯವಾಗಿದೆ. ಈ ಹಕ್ಕಿನ ಪ್ರಕಾರ ವ್ಯಕ್ತಿಗೆ ತನಗಿಷ್ಟವಾದವರನ್ನ ವಿವಾಹವಾಗುವ ಮತ್ತೆ ಕುಟುಂಬ ಜೀವನ ನಡೆಸುವ ಅವಕಾಶ ದೊರೆಯುತ್ತದೆ. ರಾಜ್ಯದ ಕಾನೂನು ಕುಟುಂಬಕ್ಕೆ ರಕ್ಷಣೆ ನೀಡುತ್ತದೆ, ಆದರೆ ವ್ಯಕ್ತಿಯ ಮತ್ತೆ ಸಮಾಜದ ದೃಷ್ಟಿಯಿಂದ ವೈವಾಹಿಕ ಸಂಬಂಧಗಳು, ವಿವಾಹ ವಿಚ್ಛೇದನೆ, ಜೀವನಾಂಶ ಮುಂತಾದವುಗಳಿಗೆ ಸಂಬಂಧಿಸಿದಂತೆ ಕೆಲವು ಕಟ್ಟುಪಾಡುಗಳನ್ನು ಕೂಡ ರಾಜ್ಯ ವಿಧಿಸಬಹುದು. ಅಂದ್ರೆ ಒಬ್ಬರ ಜೀವನ ವಿಕಸಿತಗೊಳ್ಳಿಕ್ಕೆ ಅಥವಾ ಒಂದು ಜೀವನ ಒಂದು ಸಮೃದ್ಧಿ ಆಗ್ಲಿಕ್ಕೆ ಅಲ್ಲಿ ಮದ್ವೆ ಆಗ್ಬೇಕು, ಕೌಟುಂಬಿಕ ಹಕ್ಕು ಅನ್ನುವಂಥದ್ದು ಅಗತ್ಯವಾಗಿರುತ್ತೆ. ಈ ಹಕ್ಕಿನ ಪ್ರಕಾರ ತನಗಿಷ್ಟಾದವ್ರನ್ನ ಮದ್ವೆ ಆಗ್ಬೋದು, ಒಂದು ಒಳ್ಳೆ ರೀತಿಯ ಜೀವನವನ್ನು ನಡೆಸುವಂತ ಅವಕಾಶ ಅವರಿಗಿರುತ್ತೆ. ಮತ್ತೆ ಈ ಕಾನೂನುಗಳು ಅವರಿಗೆ ರಕ್ಷಣೆ ನೀಡ್ತವೆ. ಯಾಕಂದ್ರೆ ಅವರಿಗೆ ಏನಾದ್ರು ಸಮಸ್ಯೆ ಆದಲ್ಲಿ ಕಾನೂನು ಮುಖಾಂತರ ಅವರು ಅಪೀಲ್ ಕೊಡಬಹುದು ಅಥವಾ ಕಾನೂನು ಮುಖಾಂತರ ರಕ್ಷಣೆಯನ್ನು ಕೂಡ ಪಡಿಬಹುದು. ಹಾಗೇನೆ ಇಲ್ಲಿ ಸಂಬಂಧಗಳಿಗೆ ಒಳ್ಳೆ ರೀತಿಯಲ್ಲಿ ಇರ್ಬೇಕು ಅನ್ನುವಂತ ಕಾರಣಕ್ಕಾಗಿ ಸಂಬಂಧಗಳಲ್ಲಿ ಏನಾದ್ರು ಹೆಚ್ಚು ತೊಂದರೆ ಆದಲ್ಲಿ ಅಲ್ಲಿ ಒಂದು ಅವರ ಸಮಾಲೋಚನೆ ಮಾಡುವುದು ಅಥವಾ ತೊಂದರೆಯಾದಲ್ಲಿ ವಿವಾಹ ವಿಚ್ಛೇದನ ಕೊಡುವಂತದ್ದು, ಇಲ್ಲಿ ಜೀವನಾಂಶ, ಹೀಗೆ ಮುಂತಾದ ಕೆಲವೊಂದು ಕಟ್ಟುಪಾಡುಗಳನ್ನು ಕೂಡ ಇಲ್ಲಿ ಹಾಕಿರ್ತವೆ ಸರ್ಕಾರಗಳು. ಇದು ಕೌಟುಂಬಿಕ ಹಕ್ಕುಗಳಲ್ಲಿ ಬಂದಾಯ್ತು. ಇನ್ನು ಮೂರನೆಯದು ಧಾರ್ಮಿಕ ಹಕ್ಕು. ಇದರ ಪ್ರಕಾರ ಜನರಿಗೆ ತಮಗೆ ಇಷ್ಟ ಬಂದ ಧರ್ಮವನ್ನ ಅವಲಂಬಿಸುವ, ಧರ್ಮದ ಉಪಾಸನೆ ಮಾಡುವ ಅಥವಾ ತತ್ವ ಪ್ರಚಾರ ಮಾಡುವ ಸ್ವಾತಂತ್ರ್ಯ ಇರ್ತದೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗಾಗ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇರ್ಬೇಕಾಗುತ್ತೆ. ಅವ್ರು ಯಾವ ಧರ್ಮದಲ್ಲಿ ಹುಟ್ಟಿದಾರೋ ಅಥವಾ ಯಾವ ಧರ್ಮದ ಮುಖಾಂತರ ಅವರು ಧರ್ಮವನ್ನ ಇಷ್ಟಪಡ್ತಾರೋ ಆ ಧರ್ಮವನ್ನ ಅವರು ಪಾಲಿಸಬಹುದು. ನಾವೀಗ ಯಾವುದೇ ಒಂದು ಧರ್ಮ ಇರ್ಲಿ, ನಮ್ಗೆ ಈ ಧರ್ಮ ಇಷ್ಟ ಇಲ್ಲ ಅಂದ್ರೆ ಇನ್ನೊಂದು ಧರ್ಮವನ್ನ ನಾವು ಪಾಲಿಸಬಹುದು, ಅದನ್ನ ಯಾರು ಪ್ರಶ್ನೆ ಮಾಡುವಂತಿಲ್ಲ. ಅಥವಾ ಆ ಧರ್ಮವನ್ನ ನಾವು ಉಪಾಸನೆ ಮಾಡಬಹುದು, ಆಚರಿಸಬಹುದು, ಅಥವಾ ಅದ್ರ ಬಗ್ಗೆ ಪ್ರಚಾರ ಕೂಡ ನಾವು ಮಾಡುವಂತ ಸ್ವಾತಂತ್ರ್ಯ ಇರ್ತದೆ. ಈ ಹಕ್ಕಿನ ಚಲಾವಣೆಯಿಂದ ಅನ್ಯರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಮಾತ್ರ ಧಕ್ಕೆಯಾಗಬಾರದೆಂದು ಕಾನೂನು ಹೇಳುತ್ತದೆ. ಅಂದ್ರೆ ನಾವು ಹಕ್ಕು ಚಲಾಯಿಸುವ ಕಾರಣದಿಂದಾಗಿ ಇನ್ನೊಬ್ಬರಿಗೆ ಧಾರ್ಮಿಕ ಹಕ್ಕುಗಳಿಗೆ ತೊಂದರೆ ಆಗಬಾರದು ಎಂದು ಕಾನೂನು ಹೇಳ್ತದೆ. ಹಾಗೇನೆ ಕೆಲವು ರಾಷ್ಟ್ರಗಳು ಧರ್ಮ ನಿರಪೇಕ್ಷವಾಗಿದ್ರೆ, ಇನ್ನು ಕೆಲವು ರಾಷ್ಟ್ರಗಳು ನಿರ್ದಿಷ್ಟ ಧರ್ಮಕ್ಕೆ ಮಾನ್ಯತೆ ಪಡೆದಿವೆ. ಅಂದ್ರೆ ಕೆಲವೊಂದು ರಾಷ್ಟ್ರಗಳಲ್ಲಿ ಇದೇ ಧರ್ಮ ಇರಬೇಕು, ಇದು ಒಂದೇ ಧರ್ಮದವ್ರು ಮಾತ್ರ ಇಲ್ಲಿ ಇರ್ಬೇಕು, ಬದುಕಬೇಕು, ಜೀವನ ಮಾಡ್ಬೇಕು ಅನ್ನೋದನ್ನ ಇರ್ತದೆ. ಕೆಲವೊಂದು ರಾಷ್ಟ್ರದಲ್ಲಿ ಎಲ್ಲ ಧರ್ಮಗಳು ಇರ್ತವೆ. ಉದಾಹರಣೆಗೆ ಭಾರತವನ್ನ ನಾವು ತೋರಿಸೋದಾದ್ರೆ ಇಲ್ಲಿ ಎಲ್ಲವೂ ಕೂಡ ಸರ್ವಧರ್ಮರು, ಎಲ್ಲ ಧರ್ಮಗಳು ಕೂಡ ಭಾರತದಲ್ಲಿ ಇರ್ತವೆ. ಕೆಲವೊಂದು ನಿರ್ದಿಷ್ಟ ರಾಷ್ಟ್ರಗಳಲ್ಲಿ ಇಂತಹ ಧರ್ಮದವ್ರು ಮಾತ್ರ ಇಲ್ಲಿ ಬದುಕಬೇಕು ಅನ್ನುವಂಥದ್ದು ಕೂಡ ಇರುತ್ತೆ ಅನ್ನೋದನ್ನ ನಾವು ನೋಡಬಹುದಾಗಿದೆ. ಇನ್ನು ನಾಲ್ಕನೆಯ ನಾಗರಿಕ ಹಕ್ಕುಗಳಲ್ಲಿ ಬರುವಂತಹ 4ನೇ ಪಾಯಿಂಟ್ ಯಾವುದು? ಶೈಕ್ಷಣಿಕ ಹಕ್ಕು. ಮಾನವನ ವ್ಯಕ್ತಿತ್ವದ ವಿಕಾಸಕ್ಕೆ ಮತ್ತೆ ಪ್ರಜಾಪ್ರಭುತ್ವದ ಯಶಸ್ಸಿಗೂ ಶಿಕ್ಷಣ ಅಗತ್ಯವಾಗಿದೆ. ಪ್ರಜ್ಞಾವಂತ ನಾಗರಿಕರನ್ನಾಗಿ ಮಾಡಲು ಶಿಕ್ಷಣದ ಅಗತ್ಯವಿದೆ. ಪ್ರಜ್ಞಾವಂತ ನಾಗರಿಕರನ್ನಾಗಿ ಮಾಡಲು ಶಿಕ್ಷಣ ಅತಿ ಅವಶ್ಯಕ. ಶೈಕ್ಷಣಿಕ ಅವಕಾಶಗಳು ಮುಕ್ತವಾಗಿದೆ ಮತ್ತೆ ಎಂದು ಈ ಹಕ್ಕು ಸೂಚಿಸುತ್ತದೆ. ರಾಜ್ಯವೇ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ನಿರ್ವಹಿಸಿಕೊಂಡು ಕೂಡ ಬರ್ತದೆ. ಅಂದ್ರೆ ಒಂದು ವ್ಯಕ್ತಿತ್ವ ವಿಕಸನ ಆಗ್ಲಿಕ್ಕೆ ಒಂದು ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್, ಅಥವಾ ಪ್ರಜಾಪ್ರಭುತ್ವ ಒಂದು ಯಶಸ್ವಿ ಆಗ್ಲಿಕ್ಕೆ ಕೂಡ ಅವರಿಗೊಂದು ಅರಿವಿರ್ಬೇಕಾದ್ರೆ ಒಂದು ಶೈಕ್ಷಣಿಕ ಅವರಿಗೆ ಶಿಕ್ಷಣವನ್ನು ಅವರಿಗೆ ನೀಡಬೇಕಾಗ್ತದೆ. ಒಂದು ವ್ಯಕ್ತಿಯನ್ನ ಪ್ರಜ್ಞಾವಂತರಾಗಿ ಜ್ಞಾನವನ್ನಾಗಿ ಮಾಡಲು ಕೂಡ ಒಂದು ಶಿಕ್ಷಣ ಅಗತ್ಯವಾಗಿರುತ್ತೆ. ಹಾಗೇನೆ ಶೈಕ್ಷಣಿಕ ಓದ್ಲಿಕ್ಕೆ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಕೂಡ ಸರ್ಕಾರ ನೀಡಿವೆ. ಅಂದ್ರೆ 6ರಿಂದ 14 ವರ್ಷಗಳ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣವನ್ನ ಕೂಡ ಸರ್ಕಾರವು ನೀಡುತ್ತದೆ ಎನ್ನುವುದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಮತ್ತೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ರಾಜ್ಯವೇ ನಿರ್ಮಿಸಿದೆ ಎನ್ನುವುದನ್ನು ನಾವು ನೋಡಬಹುದು. ಇದನ್ನ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಯ್ತು. ಇದಕ್ಕೆ ನೀವು ಇನ್ನೂ ಎಕ್ಸ್ಟ್ರಾ ವರ್ಡ್ ಗಳನ್ನ ಕೂಡ ಸೇರಿಸಿ ಬರಿಬಹುದು. ಶೈಕ್ಷಣಿಕ ಹಕ್ಕು ಎಷ್ಟೆಲ್ಲ ಇಂಪಾರ್ಟೆಂಟ್ ಎಲ್ಲವನ್ನ ನೀವು ಸೇರಿಸಿ ಬರಿಬಹುದಾಗಿದೆ. ಇನ್ನು 5ನೆಯ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ವಾಕ್ ಸ್ವಾತಂತ್ರ್ಯದ ಹಕ್ಕು. ವಿಚಾರವನ್ನ ಸ್ವತಂತ್ರವಾಗಿ ವ್ಯಕ್ತಪಡಿಸಲು, ವಿನಿಮಯ ಮಾಡಿಕೊಳ್ಳಲು ಇದು ಅವಕಾಶ ಕಲ್ಪಿಸುತ್ತದೆ. ವಾಕ್ ಸ್ವಾತಂತ್ರ್ಯದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವೂ ಸೇರಿದೆ. ವಾಕ್ ಸ್ವಾತಂತ್ರ್ಯವು ರಾಜಕೀಯ, ಆರ್ಥಿಕ, ಸಾಮಾಜಿಕ ಮುಂತಾದ ವಿಷಯಗಳ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಲು ಸರ್ಕಾರದ ನಿರಂಕುಶ ಆಡಳಿತದ ಬಗ್ಗೆ ಟೀಕಿಸಲು ಅವಕಾಶ ನೀಡುತ್ತದೆ. ಪ್ರಜಾಪ್ರಭುತ್ವದ ಯಶಸ್ವಿಗೆ ಕೂಡ ವಾಕ್ ಸ್ವಾತಂತ್ರ್ಯ ಆಧಾರವಾಗಿದೆ. ಅಂದ್ರೆ ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಕೂಡ ಇರಲೇಬೇಕಾದದ್ದು. ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯ ಇರಬೇಕು. ಹಾಗಂತ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಇಲ್ಲ ಸಲ್ಲದನ್ನೆಲ್ಲ ಹೇಳಿದ್ರೆ ಅದನ್ನ ಕೂಡ ಕಾನೂನು ಪ್ರಶ್ನೆ ಮಾಡ್ತದೆ. ಆದ್ರೆ ಒಬ್ಬ ವ್ಯಕ್ತಿ ತನ್ನ ಅಭಿಪ್ರಾಯವನ್ನ ಇನ್ನೊಬ್ಬರಿಗೆ ನೋವಾಗದಂತೆ ಹೇಳಿಕೊಳ್ಳುವಂತ ಸ್ವಾತಂತ್ರ್ಯ ಎಲ್ಲರಿಗೂ ಕೂಡ ಇರ್ತದೆ. ಇದರಲ್ಲಿ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕೂಡ ಇದು ಸಹಕಾರ ಆಗಿದೆ. ಪ್ರಜಾಪ್ರಭುತ್ವ ಅಂದ್ರೆ ಏನು? ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ಇರುವಂತಹ ಸರ್ಕಾರ. ಹಾಗಾಗಿ ಪ್ರಜೆಗಳ ಒಪಿನಿಯನ್ ಎನ್ನುವಂಥದ್ದು, ಅಭಿಪ್ರಾಯ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಅಭಿಪ್ರಾಯವನ್ನ ಹೇಳಲು ಪ್ರತಿಯೊಬ್ಬ ಪ್ರಜೆಗೂ ವಾಕ್ ಸ್ವಾತಂತ್ರ್ಯ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಸರ್ಕಾರದ ನಿರಂಕುಶ ಆಡಳಿತ ಅಂದ್ರೆ ಸರ್ಕಾರದ ಆಡಳಿತದಲ್ಲಿ ಏನಾದರೂ ತೊಂದರೆಗಳಿದ್ದಲ್ಲಿ ಕೂಡ ಅದನ್ನು ಟೀಕಿಸುವಂತಹ ಹಕ್ಕು ಕೂಡ ಪ್ರಜೆಗಳಿಗೆ ಇರ್ತದೆ. ಇಲ್ಲಿ ಈ ಒಂದು ವಾಕ್ ಸ್ವಾತಂತ್ರ್ಯದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಕೂಡ ಇದೆ. ಮತ್ತೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ವಿಷಯಗಳ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಲು ಕೂಡ ಈ ಒಂದು ವಾಕ್ ಸ್ವಾತಂತ್ರ್ಯ ಎನ್ನುವಂಥದ್ದು ಹೆಲ್ಪ್ ಮಾಡುತ್ತೆ ಎನ್ನುವುದನ್ನು ನಾವು ನೋಡಬಹುದು. ಇನ್ನೊಂದು 6ನೇ ಪಾಯಿಂಟ್ ಯಾವುದು? ನಾಗರಿಕ ಹಕ್ಕುಗಳಲ್ಲಿ ಬರುವಂತಹದ್ದು ಸಭೆ ಮತ್ತೆ ಸಂಘ ಸ್ವಾತಂತ್ರ್ಯ. ಬರ್ಕ್ ಮತ್ತೆ ಮೇಟ್ಲ್ಯಾಂಡ್ ರವರ ಪ್ರಕಾರ
ಸಂಘ ರಚನೆ ಮಾನವನ ಸಹಜ ಪ್ರವೃತ್ತಿಯಾಗಿದೆ. ಜನರು ಸಂಘಟಿತರಾದಾಗ ಅವರ ಬಲ ಹೆಚ್ಚುತ್ತದೆ. ವಿವಿಧ ಬಗೆಯ ಉದ್ದೇಶಗಳು ಸಂಘ ಸಂಸ್ಥೆಗಳ ಮೂಲಕ ನೆರವೇರ್ತದೆ. ಸಂಘ ಮತ್ತೆ ಸಭೆ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಬುನಾದಿಯಾಗಿದೆ. ಈ ಹಕ್ಕು ರಾಜಕೀಯ ಪಕ್ಷಗಳ ರಚನೆಗೂ ಕೂಡ ಅವಕಾಶ ನೀಡುತ್ತೆ. ಇದು ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ತದೆ. ಒಂದು ಸಭೆ ಅಥವಾ ಸಂಘ ಕಟ್ಟುವುದು, ಸ್ವತಂತ್ರವಾಗಿರುವುದು, ಇದರ ಬಗ್ಗೆ ಬಂದಿರುವಂತದ್ದು. ಅಂದ್ರೆ ಇಲ್ಲಿ ಮೇಟ್ಲ್ಯಾಂಡ್ ಬರ್ಕ್ ಅನ್ನುವಂತ ಏನು ರಾಜ್ಯಶಾಸ್ತ್ರಜ್ಞರಿದ್ರೆ ಇವರ ಪ್ರಕಾರ ಒಂದು ಸಂಘ ರಚನೆ ಮಾಡುವುದು ಮಾನವನ ಸಹಜ ಒಂದು ಗುಣವಾಗಿದೆ ಅಥವಾ ಸಹಜ ಒಂದು ಪ್ರವೃತ್ತಿಯಾಗಿರುತ್ತದೆ. ಜನರು ಸಂಘಟಿತರಾದಾಗ ಅಂದ್ರೆ ಒಬ್ಬರಿದ್ದಾಗ ಹೇಗಿರ್ತೇವೆ ಅಥವಾ ಒಂದು ಸಂಘಟನೆ ಅಂತ ಇದ್ದಾಗ ಹೇಗೆ ಜನಬಲ ಹೆಚ್ಚಾಗ್ತದೋ ಅಥವಾ ಅವರಲ್ಲಿ ಒಂದು ಬಲ ಹೆಚ್ಚಾಗ್ತದೆ ಒಂದು ಸಂಘಟನೆ ಅಂತ ಬಂದಾಗ ಅದರ ಮುಖಾಂತರ ಅನೇಕ ಕೆಲಸಗಳು ಆಗುತ್ತೆ. ಸಂಘ ಸಂಸ್ಥೆಗಳ ಮೂಲಕ ಅನೇಕ ಉದ್ದೇಶಗಳು ಕೂಡ ಇದಿರ್ತವೆ. ಒಂದು ಸಂಘವನ್ನ ಕಟ್ಟಿ ಅನೇಕ ಸಹಾಯಗಳನ್ನೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಒಬ್ಬರಿಂದ ಆಗದ್ದು ಒಂದು ಸಂಘಗಳಿಂದ ಅಥವಾ ಹಲವಾರು ಕೈಗಳು ಕೂಡಿದಾಗ ಆಗುವಂತದನ್ನ ನಾವಿಲ್ಲಿ ನೋಡ್ಬೋದು. ಇಂತಹ ಒಂದು ಸಂಘ ಕಟ್ಟುವಂತ ಸ್ವಾತಂತ್ರ್ಯ ಕೂಡ ಸರ್ಕಾರ ನೀಡುತ್ತೆ ಎನ್ನುವುದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆಯೇ ಸಂಘ ಮತ್ತೆ ಸಭೆ ಸ್ವತಂತ್ರ ಪ್ರಜಾಪ್ರಭುತ್ವದ ಬುನಾದಿ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ರಾಜಕೀಯ ಪಕ್ಷಗಳನ್ನ ಕೂಡ ಇಲ್ಲಿ ಕಟ್ಕೋತಾರೆ. ಒಬ್ಬೊಬ್ಬರೇ ಒಂದು ಸೇರಿಕೊಂಡು ಅನೇಕ ಜನರಾಗಿ ಅಲ್ಲಿ ಒಂದು ಸಂಘ ಮಾಡಿ ನಂತರ ಅಲ್ಲಿ ಒಂದು ರಾಜಕೀಯವಾದ ಒಂದು ಪಕ್ಷಗಳನ್ನ ಕಟ್ಟುವಂತಹ ಸಾಧ್ಯತೆಗಳು ಈ ಮುಖಾಂತರ ನಡೆಯುವುದನ್ನ ನಾವು ನೋಡ್ಬೋದು. ಇನ್ನು 7ನೇ ಪಾಯಿಂಟ್, ನಾಗರಿಕ ಹಕ್ಕುಗಳಲ್ಲಿ ಬರುವಂತಹ 7ನೇ ಪಾಯಿಂಟ್ ಯಾವುದು? ಸಮಾನತೆಯ ಹಕ್ಕು. ಜಾತಿ, ಮತ, ಪಂಥ, ಲಿಂಗ ಮೊದಲಾದವುಗಳ ಭೇದವಿಲ್ಲದೆ ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂದು ಈ ಹಕ್ಕು ಪರಿಗಣಿಸುತ್ತದೆ. ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕೊಡುವುದು, ತಾರತಮ್ಯ ಮಾಡಬಾರದು ಎಂಬ ಅಂಶಗಳು ಕೂಡ ಇಲ್ಲಿ ಅಡಕವಾಗಿರುತ್ತೆ. ಅಂದ್ರೆ ಜಾತಿ, ಮತ ಮೊದಲಾದವುಗಳ ಭೇದ ಕೂಡ ಇಲ್ಲಿ ಯಾರಿಗೂ ಇರಬಾರ್ದು, ಎಲ್ಲರೂ ಸಮಾನರು ಎಂದು ಹೇಳ್ತದೆ. ಹಾಗೇನೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕೊಡಬೇಕು ಎನ್ನುವುದನ್ನು ಕೂಡ ಹೇಳ್ತಾರೆ. ಇನ್ನು ನಾಗರಿಕ ಹಕ್ಕುಗಳಲ್ಲಿ ಬರುವಂತಹ 8ನೆಯ ಹಕ್ಕು ಯಾವ್ದಪ್ಪ ಅಂತಂದ್ರೆ ಅದು ಸ್ವಾತಂತ್ರ್ಯದ ಹಕ್ಕು. ದಾಸ್ಯ, ಗುಲಾಮತನ ಮುಂತಾದವುಗಳಿಂದ ಬಿಡುಗಡೆ ಹೊಂದುವುದೇ ಸ್ವಾತಂತ್ರ್ಯದ ಹಕ್ಕಾಗಿರುತ್ತೆ. ದೇಶದಲ್ಲಿ ಮುಕ್ತವಾಗಿ ಸಂಚರಿಸಲು, ವಾಸಿಸಲು, ಯಾವುದೇ ವೃತ್ತಿ ಕೈಗೊಳ್ಳಲು ಇಲ್ಲಿ ಅವಕಾಶ ಇರುತ್ತೆ. ಕಾನೂನಿನ ಸಮ್ಮತಿ ಇಲ್ಲದೆ ಯಾರನ್ನು ಬಂಧಿಸಲು ಕೂಡ ಇಲ್ಲಿ ಅವಕಾಶ ಇರುವುದಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯ ಇರುತ್ತೆ. ಅಂದ್ರೆ ಯಾರಿಂದಲೂ ದಾಸ್ಯ ಆಗಿರುವುದು, ಗುಲಾಮತನದಿಂದ ಇರುವುದು, ಅವು ಎಲ್ಲವುಗಳಿಂದ ಅವರು ಎದುರಿಸುವಂತ ಸ್ವಾತಂತ್ರ್ಯ ಕೂಡ ಇರ್ತದೆ. ನಮ್ಮನ್ನ ಯಾರಾದ್ರೂ ದಾಸರನ್ನಾಗಿ ಮಾಡಿದ್ರೆ, ಗುಲಾಮಗಿರಿಯಿಂದ ನಡೆಸಿಕೊಂಡು ನಾವು ಅವರ ವಿರುದ್ಧ ಹೋಗುವಂತಹ ಹಕ್ಕು ಇರ್ತದೆ ನಮ್ಗೆ. ಅಥವಾ ಇಲ್ಲಿ ಎಲ್ಲಿ ಬೇಕಾದ್ರೂ ಮುಕ್ತವಾಗಿ ಸಂಚಾರ ಮಾಡಬಹುದು, ಜೀವನ ಮಾಡಬಹುದು, ವಾಸಿಸಬಹುದು, ಮತ್ತೆ ಯಾವುದೇ ಕೆಲಸಗಳನ್ನ ಬೇಕಾದ್ರೂ ಮಾಡುವಂತಹ ಅವಕಾಶ ಇಲ್ಲಿ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ. ಕಾನೂನಿನ ಸಮ್ಮತಿ ಇಲ್ಲದೆ ಇಲ್ಲಿ ಯಾರಿಗೆ ಕೂಡ ಯಾರನ್ನ ಬಂಧಿಸ್ಲಿಕ್ಕೆ ಕೂಡ ಆಗುವುದಿಲ್ಲ ಎನ್ನುವುದನ್ನ ನಾವು ನೋಡ್ಬೋದು 8ನೆಯ ಹಕ್ಕಲ್ಲಿ. ಇನ್ನು 9ನೆಯ ಹಕ್ಕು ಆಸ್ತಿಯ ಹಕ್ಕು. ಆಸ್ತಿಯ ಹಕ್ಕು ಮಾನವರಿಗೆ ಹೆಚ್ಚು ದುಡಿಯುವಂತೆ ಮತ್ತೆ ಹೆಚ್ಚು ಆಸ್ತಿ ಹೊಂದುವಂತೆ ಪ್ರೇರೇಪಣೆ ನೀಡುತ್ತದೆ. ಆಸ್ತಿಯನ್ನು ಹೆಚ್ಚು ಗಳಿಸಲು, ವಿನಿಯೋಗಿಸಲು ಮತ್ತೆ ವಿಕ್ರಯಿಸಲು ಅವಕಾಶ ಕಲ್ಪಿಸುತ್ತದೆ. ಆದರೆ ಇಂದು ಈ ಹಕ್ಕು ಹೆಚ್ಚು ವಿವಾದಕ್ಕೊಳಗಾಗಿದೆ. ಸಮಾಜದ ಎಲ್ಲ ಅನಿಷ್ಟಗಳಿಗೂ ಆಸ್ತಿಯ ಮೂಲ ಕಾರಣ ಎಂದು ಅಭಿಪ್ರಾಯಪಡಲಾಗಿದೆ. ಮಾರ್ಕ್ಸ್ ರವರು ಆರ್ಥಿಕ ಹಕ್ಕು ಶೋಷಣೆಯ ಸಾಧನವೆಂದು ಪರಿಗಣಿಸಿ ಖಾಸಗಿ ಆಸ್ತಿಯನ್ನ ರದ್ದುಪಡಿಸಲು ಕೂಡ ಪ್ರತಿಪಾದಿಸ್ತಾರಂತೆ. ಹಾಗೆಯೇ ಸಾಮಾಜಿಕ ಹಿತದೃಷ್ಟಿಯಿಂದ ಮತ್ತೆ ವ್ಯಕ್ತಿಯ ಹಿತದೃಷ್ಟಿಯಿಂದ ಆಸ್ತಿಯ ಹಕ್ಕನ್ನ ಸಂಪೂರ್ಣವಾಗಿ ರದ್ದುಪಡಿಸದೆ ಅದರ ಮೇಲೆ ನಿಯಂತ್ರಣ ಹೇರುವುದು ಸೂಕ್ತ ಎನ್ನುವುದನ್ನ ಇಲ್ಲಿ ಆಸ್ತಿ ಹಕ್ಕುಗಳಲ್ಲಿ ನಾವು ನೋಡಬಹುದಾಗಿದೆ. ಯಾಕಂದ್ರೆ ಈ ಆಸ್ತಿಯಿಂದಾಗಿ ಅನೇಕ ವಿವಾದಗಳೆಲ್ಲ ಆಗುತ್ತೆ. ಜನರು ಕೆಟ್ಟ ದಾರಿಯಲ್ಲೆಲ್ಲ ಹೋಗುವಂತದ್ದೆಲ್ಲ ಇರ್ತದೆ. ಹಾಗಾಗಿ ಮಾರ್ಕ್ಸ್ ಅವರು ಏನ್ ಹೇಳ್ತಾರೆ, ಆರ್ಥಿಕ ಹಕ್ಕು ಶೋಷಣೆಯ ಸಾಧನ ಎಂದು ಪರಿಗಣಿಸಿ ಆಸ್ತಿ ಹಕ್ಕನ್ನ ರದ್ದುಪಡಿಸಲು ಕೂಡ ಹೇಳ್ತಾರಂತೆ. ಆದ್ರೆ ಸಮಾಜದ ಹಿತದೃಷ್ಟಿಯಿಂದ ಮತ್ತೆ ವ್ಯಕ್ತಿಯ ಹಿತದೃಷ್ಟಿಯಿಂದ ಆಸ್ತಿ ಹಕ್ಕನ್ನ ಸಂಪೂರ್ಣವಾಗಿ ರದ್ದುಪಡಿಸಿದ್ರೆ ಮೇಲೆ ಒಂದು ನಿಯಂತ್ರಣ ಇಟ್ಟರೆ ಸಾಕು ಎನ್ನುವುದು ಕೂಡ ಸೂಕ್ತವಾದ ಒಂದು ನಿರ್ಧಾರವಾಗಿರುತ್ತೆ. ಇದಿಷ್ಟು ಕೂಡ ಆಸ್ತಿಯ ಹಕ್ಕುಗಳಲ್ಲಿ ಬರುವಂತಹದ್ದು. ನಾಗರಿಕ ಹಕ್ಕುಗಳಲ್ಲಿ ಬರುವಂತಹ ಆಸ್ತಿಯ ಹಕ್ಕು 9ನೇ ಪಾಯಿಂಟ್ ಆಗಿರ್ತದೆ. ಇನ್ನು ನಾಗರಿಕ ಹಕ್ಕುಗಳ ಅಂಡರಲ್ಲಿ ಬರುವಂತಹ ಕೊನೆಯ ಹಕ್ಕು 10ನೆಯ ಹಕ್ಕು ಉದ್ಯೋಗದ ಹಕ್ಕು. ಇದನ್ನ ನೋಡುದಾದ್ರೆ ಈ ಹಕ್ಕು ಜೀವಿಸುವ ಹಕ್ಕಿಗೆ ಪೂರಕವಾಗಿರುತ್ತೆ. ಅಂದ್ರೆ ಜೀವಿಸುವ ಹಕ್ಕುಗೆ ಪೂರಕ, ಅದ್ರ ಜೊತೆಯಲ್ಲೇ ಬರುವಂತಹದ್ದು. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಜೀವಿಸಬೇಕಾದ್ರೆ ಹಣ ಬೇಕು, ಅವನ ಹಣ ಬೇಕಾದ್ರೆ ಒಂದು ಕೆಲಸ ಮಾಡ್ಬೇಕು, ಕೆಲಸ ಅಂದ್ರೆ ಒಂದು ಉದ್ಯೋಗ ಇರಬೇಕು. ಈ ಹಕ್ಕು ಜೀವಿಸುವ ಹಕ್ಕುಗೆ ಈ ಮೂಲಕವಾಗಿ ಪೂರಕವಾಗಿರ್ತದೆ. ಈ ರೀತಿಯಿಂದಾಗಿ ಹಾಗೆ ಉದ್ಯೋಗವು ಜೀವನ ಮತ್ತೆ ಕೌಟುಂಬಿಕ ಭದ್ರತೆ ಒದಗಿಸುತ್ತದೆ. ಜೀವನೋಪಾಯಕ್ಕಾಗಿ ವ್ಯಕ್ತಿಯು ಯಾವುದೇ ಉದ್ಯೋಗ ಅಥವಾ ವೃತ್ತಿ ಕೈಗೊಳ್ಳಲು ಈ ಹಕ್ಕು ಅವಕಾಶ ನೀಡುತ್ತೆ. ಈಚೆಗೆ ಸುಖಿ ರಾಜ್ಯದ ಉದಯದಿಂದಾಗಿ ಈ ಜವಾಬ್ದಾರಿಯನ್ನು ರಾಜ್ಯದ ಮೇಲೆ ಹೊದಿಸಲಾಗಿದೆ. ಅಂದ್ರೆ ಸುಖಿ ರಾಜ್ಯ ಎನ್ನುವಂತಹ ಕಾನ್ಸೆಪ್ಟ್ ಬಂದ ಕಾರಣಕ್ಕಾಗಿ ಈ ಒಂದು ಪ್ರತಿಯೊಬ್ಬ ವ್ಯಕ್ತಿ ಉದ್ಯೋಗ ನೀಡಬೇಕೆನ್ನುವಂಥದ್ದು ಒಂದು ಸರ್ಕಾರ ಜವಾಬ್ದಾರಿ ಕೂಡ ಆಗಿರುತ್ತೆ ಎನ್ನುವುದನ್ನ ನಾವೀಗ ನೋಡ್ಬೋದಾಗಿದೆ. ಇದಿಷ್ಟು 10 ಹಕ್ಕುಗಳು ಕೂಡ ನಾಗರಿಕ ಹಕ್ಕುಗಳ ಅಂಡರಲ್ಲಿ ಬರುವಂತಹದ್ದು. ಅಂದ್ರೆ ಕಾನೂನು ಹಕ್ಕುಗಳು ಅಥವಾ ಶಾಸನಬದ್ಧ ಹಕ್ಕುಗಳ ಅಂಡರಲ್ಲಿ ಬರುವಂತಹ ನಾಗರಿಕ ಹಕ್ಕುಗಳಲ್ಲಿ ಅದರ ಅಂಡರಲ್ಲಿ ಬರುವಂತಹ ಸಬ್ ಹಕ್ಕುಗಳಾಗಿರುತ್ತೆ. ಇದಿಷ್ಟು 10 ಹಕ್ಕುಗಳು. ಫಸ್ಟಿಗೆ ನೀವು ಪಾಯಿಂಟ್ ಅನ್ನಾಗಿ ಬರ್ಕೊಳ್ಳಿ ಸ್ನೇಹಿತರೆ, ನಂತರ ಪಾಯಿಂಟ್ ವೈಸ್ ಎಲ್ಲವನ್ನ ವಿವರಿಸಿ. ಮೊದಲಿಗೆ ಜೀವಿಸುವ ಹಕ್ಕು, 2 ಕೌಟುಂಬಿಕ ಹಕ್ಕು, 3 ಧಾರ್ಮಿಕ ಹಕ್ಕು, 4 ಶೈಕ್ಷಣಿಕ ಹಕ್ಕು, 5 ವಾಕ್ ಸ್ವಾತಂತ್ರ್ಯದ ಹಕ್ಕು, 6 ಸಭೆ ಮತ್ತೆ ಸಂಘ ಸ್ವಾತಂತ್ರ್ಯದ ಹಕ್ಕು, 7 ಸಮಾನತೆ ಹಕ್ಕು, 8 ಸ್ವಾತಂತ್ರ್ಯದ ಹಕ್ಕು, 9 ಆಸ್ತಿಯ ಹಕ್ಕು, 10 ಉದ್ಯೋಗದ ಹಕ್ಕು. ಇದಿಷ್ಟು ಕೂಡ
ಕಾನೂನು ಹಕ್ಕುಗಳಲ್ಲಿ ಅಂಡರಲ್ಲಿ ಬರುವಂತಹ ನಾಗರಿಕ ಹಕ್ಕುಗಳದ ಸಬ್ ಪಾಯಿಂಟ್ ಆಗಿರುತ್ತೆ. ಈಗ ನಾವು ಕಾನೂನಿನ ಹಕ್ಕುಗಳ ಅಂಡರ್ಲಿ ಬರುವಂತ ಇನ್ನೊಂದು ಪಾಯಿಂಟ್ ರಾಜಕೀಯ ಹಕ್ಕುಗಳನ್ನ ನೋಡೋಣ. ಈಗ ರಾಜಕೀಯ ಹಕ್ಕುಗಳಂದ್ರೆ ಏನು? ರಾಜ್ಯದ ಆಡಳಿತ ಹಾಗೂ ಶಾಸನ ರಚನೆಯಲ್ಲಿ ಪಾಲ್ಗೊಳ್ಳಲು ಪ್ರಜೆಗಳಿಗೆ ಅವಕಾಶ ನೀಡುವುದೇ ರಾಜಕೀಯ ಹಕ್ಕುಗಳಾಗಿರುತ್ತೆ. ನಿರ್ದಿಷ್ಟಪಡಿಸಿದ ಅರ್ಹತೆ ಹೊಂದಿರುವ ಎಲ್ಲ ನಾಗರಿಕರಿಗೆ ಈ ಹಕ್ಕುಗಳು ಸಮಾನವಾಗಿ ದೊರೆಯುತ್ತದೆ. ರಾಜಕೀಯ ಹಕ್ಕುಗಳಿಂದಾಗಿ ಪ್ರಜೆಗಳು ಸರ್ಕಾರದ ನೀತಿ ಧೋರಣೆಗಳ ಮೇಲೆ ತಮ್ಮ ಪ್ರಭಾವ ಬೀರಲು ಸಾಧ್ಯ ಆಗುತ್ತೆ. ಇನ್ನು ಅನೇಕ ರಾಜ್ಯಗಳು ರಾಜಕೀಯ ಹಕ್ಕುಗಳನ್ನ ಕೆಲವು ನಾಗರಿಕರಿಗೆ ಮಾತ್ರ ನಿರ್ಬಂಧಿತ ರೀತಿಯಲ್ಲಿ ನೀಡುತ್ತವೆ. ಇನ್ನು ಈ ಒಂದು ರಾಜಕೀಯ ಹಕ್ಕುಗಳ ಅಂಡರಲ್ಲಿ ಬರುವಂತಹ ಸಬ್ ಹಕ್ಕುಗಳು ಯಾವುದು? ಕಾನೂನುಬದ್ಧ ಹಕ್ಕುಗಳ ಅಂಡರಲ್ಲಿ ಬರುವಂತಹ ರಾಜಕೀಯ ಹಕ್ಕುಗಳಲ್ಲಿ ಕೂಡ ಮತ್ತೆ ಪಾಯಿಂಟ್ಗಳಿರುತ್ತೆ. ಯಾವುದೆಲ್ಲ ರಾಜಕೀಯ ಹಕ್ಕುಗಳು? ಒಬ್ಬ ವ್ಯಕ್ತಿಗೆ ಇರಬೇಕಾದ ರಾಜಕೀಯ ಹಕ್ಕುಗಳು ಯಾವುದು? ಒಂದನೆಯದು ಮತದಾನದ ಹಕ್ಕು. ನೀವು ರಾಜಕೀಯ ಹಕ್ಕುಗಳಂದಾಗ ಇದೆಲ್ಲ ಬರುತ್ತೆ. ನಿಮ್ ರಾಜಕೀಯಕ್ಕೆ ಒಂದು ಬರುವಂತಹ ಅಂಡರ್ಲಿ ಬರುವಂತಹ ಒಂದು ಹಕ್ಕುಗಳಾಗಿರ್ತದೆ. ಇದು ಒಂದು ಮತದಾನದ ಹಕ್ಕು, 2 ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, 3 ಸಾರ್ವಜನಿಕ ಹುದ್ದೆಗಳನ್ನು ಹೊಂದುವ ಹಕ್ಕು, 4 ದೂರು ಸಲ್ಲಿಸುವಂತಹ ಹಕ್ಕು, 5 ಸರ್ಕಾರವನ್ನ ಟೀಕಿಸುವ ಹಕ್ಕು, 6 ಪ್ರತಿಭಟಿಸುವ ಹಕ್ಕು. 6 ಹಕ್ಕುಗಳು ರಾಜಕೀಯ ಹಕ್ಕುಗಳ ಅಂಡರಲ್ಲಿ ಬರುತ್ತೆ. ಈಗ ಮತದಾನದ ಹಕ್ಕನ್ನ ನೋಡೋಣ. ಪ್ರಜಾಪ್ರಭುತ್ವದಲ್ಲಿ ಈ ಹಕ್ಕು ಅತ್ಯಂತ ಪ್ರಾಮುಖ್ಯತೆ ಪಡೆದಿದೆ. ಈ ಹಕ್ಕು ಪ್ರಜಾಪ್ರಭುತ್ವದ ಬುನಾದಿ ಎಂದು ಕೂಡ ಹೇಳಬಹುದಾಗಿದೆ. ತನಗಿಷ್ಟವಾದ ಸರ್ಕಾರವನ್ನು ಆಯ್ಕೆ ಮಾಡಲು ಪ್ರಜೆಗಳಿಗೆ ಮುಕ್ತ ಅವಕಾಶ ಈ ಹಕ್ಕಿನಿಂದಾಗಿ ಲಭ್ಯವಾಗುತ್ತೆ. ಅಂದ್ರೆ ನಮ್ಗೆ ಪ್ರಜಾಪ್ರಭುತ್ವದಲ್ಲಿ ಈ ಹಕ್ಕು ಮುಖ್ಯವಾಗಿರೋದು. ಯಾಕಂದ್ರೆ ಮತದಾನ ನಾವು ಮಾಡ್ಬೇಕು, ನಮ್ಗೆ ಯಾರ ರಾಜ್ಯವನ್ನ ಆಳ್ಬೇಕು, ಯಾರು ಒಳ್ಳೆಯ ರಾಜಕಾರಣಿ ಆಗಿರ್ತಾರೆ ಎಲ್ಲರನ್ನ ನಾವು ನೋಡಿ ಆಯ್ಕೆ ಮಾಡುವಂತ ಅವಕಾಶ ನಮ್ಗೆ ಸಿಗುತ್ತೆ. ಹಾಗಾಗಿ ಮತದಾನದ ಹಕ್ಕು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ರಾಜ್ಯದ ವಿಧಾನಸಭೆಗಳಿಗೆ, ಸಂಸತ್ತಿಗೆ ನಡೆಯುವ ಚುನಾವಣೆಗಳಲ್ಲಿ ಮತದಾನ ಮಾಡುವುದು ಪ್ರತಿಯೊಬ್ಬರ ಹಕ್ಕು ಮತ್ತೆ ಕರ್ತವ್ಯ ಕೂಡ ಆಗಿದೆ. ವಿಶ್ವದ ಅನೇಕ ರಾಜ್ಯಗಳಲ್ಲಿ ವೈಯಕ್ತಿಕ ಮತದಾನ ಪದ್ಧತಿ ಕೂಡ ಆಚರಣೆಯಲ್ಲಿರ್ತದೆ. ಇನ್ನು ಎರಡನೇ, ಇದು ನಿಮ್ಮದೇ ವಾಕ್ಯದಲ್ಲಿ ನೀವು ಬರಿಬಹುದು. ಮತದಾನದ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ, ಯಾರೆಲ್ಲ ಮಾಡಬಹುದು, ಅದೆಲ್ಲವನ್ನ ಡೀಟೇಲ್ ಆಗಿ ಸೇರಿಸ್ಕೊಂಡು ಕೂಡ ಬರಿಬಹುದಾಗಿದೆ. ಇನ್ನು ಎರಡನೇ ಹಕ್ಕು ರಾಜಕೀಯ ಹಕ್ಕುಗಳಲ್ಲಿ ಬರುವಂತಹದ್ದು ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಹಕ್ಕು. ನಾವು ಬರೀ ಮತದಾನ ಅಷ್ಟೇ ಅಲ್ಲ, ಆ ಚುನಾವಣೆಯಲ್ಲಿ ನಾವು ಕೂಡ ಸ್ಪರ್ಧಿಸುವಂತಹ ಹಕ್ಕು ಕೂಡ ನಮ್ಗೆ ಇರುತ್ತೆ. ಚುನಾವಣೆಯಲ್ಲಿ ಭಾಗವಹಿಸಿ ಜನತೆಯನ್ನ ಶಾಸನ ಸಭೆಗಳಲ್ಲಿ ಪ್ರತಿನಿಧಿಸುವಂತಹ ಹಕ್ಕು ಕೂಡ ನಾಗರಿಕರ ಮತ್ತೊಂದು ರಾಜಕೀಯ ಹಕ್ಕಾಗಿರುತ್ತೆ. ಇದು ಮತದಾನ ಹಕ್ಕಿಗೆ ಪೂರಕ ಕೂಡ ಆಗಿರುತ್ತೆ. ಎಲ್ಲ ವಯಸ್ಕರು ಮತದಾನದ ಹಕ್ಕನ್ನು ಪಡೆಯುತ್ತಾರಾದ್ರೂ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕೆಲವು ಕನಿಷ್ಠವಾದ ಅರ್ಹತೆಗಳಿರುತ್ತೆ. ಕೆಲವು ನಿರ್ದಿಷ್ಟ ನಿಷೇಧಗಳು ಕೂಡ ಇರುತ್ತೆ. ಅರ್ಹತೆಗಳನ್ನ ವಿಧಿಸದಿದ್ರೆ ಅಯೋಗ್ಯರು ಶಾಸಕರಾಗುವಂತಹ ಸಾಧ್ಯತೆಗಳಿರುತ್ತದಲ್ವಾ, ಅಂತಹ ಕಾರಣಕ್ಕಾಗಿ ಅರ್ಹತೆಗಳನ್ನೆಲ್ಲ ಕೊಟ್ಟಿರ್ತಾರೆ. ಆದ್ರೂ ಶಾಸಕರಾಗಿ ಆಯ್ಕೆಯಾದವರೆಲ್ಲ ಜನಪ್ರತಿಗಳಾಗಲು ಅಯೋಗ್ಯರು ಎಂದು ಹೇಳುವಂತೆ ಇರುವುದಿಲ್ಲ ಅನ್ನೋದನ್ನ ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿರ್ತೇವೆ. ಇನ್ನು ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ಆಯ್ತು. ಇನ್ನು ರಾಜಕೀಯ ಹಕ್ಕುಗಳಲ್ಲಿ ಬರುವಂತಹ 3ನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಸಾರ್ವಜನಿಕ ಹುದ್ದೆಗಳನ್ನ ಹೊಂದುವಂತ ಹಕ್ಕಾಗಿರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕ ಸೇವೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಸಾರ್ವಜನಿಕ ಸೇವೆಗೆ ಸೇರುವಂತಹ ಹಕ್ಕು ಕೂಡ ಎಲ್ಲ ನಾಗರಿಕರಿಗೆ ಇರುತ್ತೆ. ಅಂದ್ರೆ ಗೌರ್ಮೆಂಟ್ ಇದು ಒಂದು ಸರ್ವಿಸ್ ಕೊಡುವಂತಹ ಯಾವುದೇ ಜಾಬ್ಗಳಿದ್ರು ಎಲ್ಲರೂ ಅದನ್ನ ಅಪ್ಲೈ ಮಾಡುವಂತಹ ನಮ್ಗೆ ಅಧಿಕಾರ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಮತ್ತೆ ಈ ಹಕ್ಕು ಎಲ್ಲ ಪ್ರಜೆಗಳಿಗೂ ಸಮಾನ ಅವಕಾಶವನ್ನ ನೀಡುತ್ತೆ. ಸಾರ್ವಜನಿಕ ಸೇವೆಗೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅರ್ಹತೆಯ ಆಧಾರದ ಮೇಲೆ ಆಯ್ಕೆ ಮಾಡ್ಬೇಕಾಗತ್ತೆ. ಮತ್ತೆ ಇಲ್ಲಿ ಜಾತಿ, ಮತ, ಲಿಂಗ ಮುಂತಾದವುಗಳನ್ನ ಪರಿಗಣಿಸಬಾರದು ಅಂತ ಹೇಳ್ತಾರೆ. ಅತಿ ಸಾಮಾನ್ಯ ವ್ಯಕ್ತಿ ಸೂಕ್ತ ಅರ್ಹತೆ ಪಡೆದು ಅತ್ಯುಚ್ಚ ಅಧಿಕಾರಿ ಏರಲು ಕೂಡ ಸಾಧ್ಯತೆ ಇರುತ್ತೆ, ಅವಕಾಶಗಳಿದೆ ಅನ್ನೋದನ್ನ ನಾವು ಇದ್ರ ಮೂಲಕ ನೋಡ್ಕೊಳ್ಬಹುದಾಗಿದೆ. ಇನ್ನು 4ನೇದು ರಾಜಕೀಯ ಹಕ್ಕುಗಳಲ್ಲಿ ಬರುವಂತಹ 4ನೇ ಹಕ್ಕು ಯಾವ್ದಪ್ಪ ಅಂತಂದ್ರೆ ದೂರು ಸಲ್ಲಿಸುವಂತಹ ಹಕ್ಕು. ಇದನ್ನ ಮನವಿ ಹಕ್ಕು ಅಂತ ಕೂಡ ಹೇಳ್ತಾರೆ. ನಾಗರಿಕನು ಏಕಾಂಗಿಯಾಗಿ ಅಥವಾ ಇತರ ನಾಗರಿಕರ ಜೊತೆ ಸೇರ್ಕೊಂಡು ಸಾಮೂಹಿಕವಾಗಿ ತನ್ನ ಕುಂದು ಕೊರತೆಗಳ ಬಗ್ಗೆ ಸರ್ಕಾರಕ್ಕೆ ಮನವಿ, ಅಹವಾಲು ಮತ್ತೆ ದೂರನ್ನ ಸಲ್ಲಿಸಬಹುದಾಗಿದೆ. ಇದೆಲ್ಲವೂ ಕೂಡ ದೂರು ಸಲ್ಲಿಸುವಂತಹ ಹಕ್ಕುಗಳಲ್ಲಿ ಬರುತ್ತೆ. ಯಾಕಂದ್ರೆ ನಾಗರಿಕರು ಸರ್ಕಾರದಿಂದ ಅಸಂತುಷ್ಟರಾದಾಗ ಅದನ್ನು ನಿವಾರಿಸಲು, ಅಂದ್ರೆ ಸರ್ಕಾರದ ವಿರುದ್ಧ ಕೂಡ ನಾಗರಿಕರು ಕೋರಿಕೆಗಳನ್ನ ದೂರುಗಳನ್ನ ನೀಡಬಹುದು. ಯಾಕಂದ್ರೆ ಸರ್ಕಾರದಿಂದ ಅವರಿಗೆ ಅಸಂತುಷ್ಟ, ಅಂದ್ರೆ ಅವರಿಗೆ ತೃಪ್ತಿ ಇಲ್ಲದಿದ್ದಾಗ ಸರ್ಕಾರ ಮಾಡುವಂತ ಕೆಲಸಗಳು ಅದನ್ನು ನಿವಾರಿಸಲು ಕೂಡ ವಿಧಿಯುಕ್ತ ಕ್ರಮಗಳಿದ್ದಲ್ಲಿ ರಾಜಕೀಯ ಆತ್ಮತೃಪ್ತಿಯ ಹೊಗೆಯಾಡಿ ಕ್ರಾಂತಿಯಲ್ಲಿ ಪರಿವರ್ತನೆಗೊಳ್ಳುವ ಸಂಭವ ಇರುತ್ತೆ. ಅಂದ್ರೆ ಹೀಗೆ ಮನವಿ ಹಕ್ಕು ನಾಗರಿಕ ಮತ್ತೆ ರಾಜ್ಯ ಎರಡಕ್ಕೂ ಕೂಡ ಉಪಯುಕ್ತವಾಗಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಅಂದ್ರೆ ನಾಗರಿಕ ಈ ಮನವಿ ಹಕ್ಕು ಅಥವಾ ದೂರು ಸಲ್ಲಿಸುವಂತಹ ಹಕ್ಕು ಮುಖಾಂತರ ಏನಾದ್ರೂ ತೊಂದರೆಗಳಿದ್ದಲ್ಲಿ ಆ ದೂರು ನೀಡಬಹುದು, ಅಥವಾ ಸರ್ಕಾರಗಳಿಂದನೂ ಕೂಡ ಏನಾದ್ರೂ ತೊಂದರೆ ಇದ್ದಲ್ಲಿ ಅದನ್ನ ಕೂಡ ಅಂತಹ ಮನವಿ ಕೂಡ ಸಲ್ಲಿಸುವಂತಹ ಹಕ್ಕು ರಾಜಕೀಯ ಹಕ್ಕುಗಳಲ್ಲಿ ಬರುತ್ತೆ. ರಾಜಕೀಯ ಹಕ್ಕುಗಳಲ್ಲಿ ಬರುವಂತಹ ಮನವಿ ಹಕ್ಕಿನಲ್ಲಿ ಅಥವಾ ದೂರು ಸಲ್ಲಿಸುವಂತಹ ಹಕ್ಕಿನಲ್ಲಿ ಬರುತ್ತೆ.
ಇನ್ನು ರಾಜಕೀಯ ಹಕ್ಕುಗಳಲ್ಲಿ ಬರುವಂತಹ 5ನೇ ಹಕ್ಕು ಯಾವ್ದಪ್ಪ ಅಂತಂದ್ರೆ ಸರ್ಕಾರವನ್ನ ಟೀಕಿಸುವಂತಹ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಧೋರಣೆಗಳನ್ನ ಟೀಕಿಸುವ ಮತ್ತೆ ವಿಮರ್ಶಿಸುವ ಹಕ್ಕು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿರುತ್ತೆ ಎಂದು ಹೇಳಬಹುದು. ಪ್ರಜಾಪ್ರಭುತ್ವವು ವಿಮರ್ಶೆಯ ಆಧಾರಿತ ವ್ಯವಸ್ಥೆಯಾಗಿದೆ. ಸರ್ಕಾರವನ್ನ ಟೀಕಿಸುವ ಹಕ್ಕು ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಸಮರ್ಥನೆ ಪಡೆಯುತ್ತದೆ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಧೋರಣೆಗಳನ್ನ ಟೀಕಿಸಬಹುದು ಅಥವಾ ಅವ್ರು ಹೇಳುವಂತಹ ಏನಾದ್ರು ವಿಷಯಗಳಿದ್ದಲ್ಲಿ ಅದ್ರಲ್ಲಿ ತಪ್ಪಿದ್ದಲ್ಲಿ ಅದನ್ನ ವಿಮರ್ಶಿಸಬಹುದು ಅನ್ನುವಂತಹ ಒಂದು ಹಕ್ಕು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿರುತ್ತೆ ಅಂತ ಹೇಳ್ಬಹುದು. ಇನ್ನು ಟೀಕಿಸುವ ಹಕ್ಕು ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಸಮರ್ಥನೆಯನ್ನ ಪಡೆಯುತ್ತೆ. ಟೀಕೆಗಳು ಸರ್ಕಾರವನ್ನ ಎಚ್ಚರಿಸಿ ಜವಾಬ್ದಾರಿಯುತವಾಗಿ ವರ್ತಿಸುವಂತೆ ಮಾಡುತ್ತವೆ. ಆದ್ರೆ ಟೀಕೆಗಳು ರಚನಾತ್ಮಕವಾಗಿದ್ದು ಸರ್ಕಾರವನ್ನ ಸುಧಾರಿಸುವ ಉದ್ದೇಶವನ್ನಷ್ಟೇ ಹೊಂದಿಸಬೇಕು. ಸುಮ್ನೆ ಸರ್ಕಾರ ಸರಿ ಇಲ್ಲ ಅಂತ ಹೇಳ್ಬಾರ್ದು. ಯಾವುದ ಕಾರಣಕ್ಕಾಗಿ ಸರಿ ಇಲ್ಲ ಅವರನ್ನು ಕರೆಕ್ಟ್ ಆಗಿ ಅದನ್ನು ಒಂದು ವಿವರಿಸುವಂತಹ ಒಂದು ವಿಷಯ ಇದ್ದಲ್ಲಿ ಮಾತ್ರ ಟೀಕಿಸುವಂತಹ ಹಕ್ಕು ಕೂಡ ಇರುವಂತಹದ್ದು. ಇನ್ನು ರಾಜಕೀಯ ಹಕ್ಕುಗಳಲ್ಲಿ ಬರುವಂತಹ 6ನೆಯ ಹಕ್ಕನ್ನು ನೋಡುವುದಾದ್ರೆ ಪ್ರತಿಭಟಿಸುವಂತಹ ಹಕ್ಕು. ಈ ಹಕ್ಕು ಅಧಿಕಾರದ ದುರುಪಯೋಗ ಹಾಗೂ ಅನ್ಯಾಯದ ಕಾನೂನುಗಳ ವಿರುದ್ಧ ಪ್ರತಿಭಟನೆ ಪಡಿಸುವಂತಹ ಅವಕಾಶವನ್ನ ಕಲ್ಪಿಸಿಕೊಡುತ್ತದೆ. ಸರ್ಕಾರದ ಪಕ್ಷಪಾತ ಧೋರಣೆ, ದಬ್ಬಾಳಿಕೆಯ ನೀತಿ ಮತ್ತೆ ಅನ್ಯಾಯದ ವಿರುದ್ಧ ಪ್ರತಿಭಟಿಸುವ ಅವಕಾಶ ಪ್ರಜೆಗಳಿಗೆ ಇರಬೇಕೆನ್ನುವುದು ಇದರ ತಾತ್ಪರ್ಯ ಆಗಿರುತ್ತೆ. ಪ್ರತಿಭಟನೆಯ ಹಕ್ಕು ಒಂದು ದೃಷ್ಟಿಯಿಂದ ನೈತಿಕ ಹಕ್ಕಾಗಿದೆಯೇ ಹೊರತು ಶಾಸನೀಯ ಹಕ್ಕಾಗೋದು. ಒಂದು ಪ್ರತಿಭಟಿಸುವಂತದ್ದು ಇದು ಒಂದು ಕಡೆಯಿಂದ ನೋಡುವಾಗ ನೈತಿಕತೆ ಹಕ್ಕಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿಭಟನೆ ನಮ್ಗೆ ಯಾವಾಗ ತೊಂದರೆ ಆಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಅದನ್ನ ಮಾಡೋದ್ರಿಂದ ಇದು ನೈತಿಕ ಹಕ್ಕುಗಳ ತರಹನು ಕಾಣಿಸುತ್ತೆ ಅಂತ ನಾವು ಹೇಳ್ಬಹುದು. ಯಾಕೆಂದ್ರೆ ಇಲ್ಲಿ ಸರ್ಕಾರ ತನ್ನ ವಿರುದ್ಧ ಪ್ರತಿಭಟನೆಗೆ ಅವಕಾಶ ನೀಡಲು ಹಿಂಜರಿಯುತ್ತದೆ ಅನ್ನೋದನ್ನ ನಾವಿಲ್ಲಿ ನೋಡ್ಕೊಳ್ಬಹುದಾಗಿದೆ. ಇದಿಷ್ಟು ಕೂಡ ರಾಜಕೀಯ ಹಕ್ಕುಗಳಲ್ಲಿ ಬರುವಂತಹ ಸಬ್ ಪಾಯಿಂಟ್ ಆಗಿರುತ್ತೆ. 6 ಹಕ್ಕುಗಳಾಗಿರುತ್ತೆ. ಇನ್ನು ಈಗ ನಾವು ಹಕ್ಕುಗಳ ವಿಧಗಳಲ್ಲಿ ನೈತಿಕ ಹಕ್ಕುಗಳನ್ನ ನೋಡಿದ್ವಿ, ನೈತಿಕ ಹಕ್ಕುಗಳನ್ನ ನೋಡಿದ್ವಿ, ಕಾನೂನು ಹಕ್ಕುಗಳೇನಂತ ಅರ್ಥ ಮಾಡ್ಕೊಂಡ್ವಿ. ಈಗ ಕಾನೂನಿನ ಹಕ್ಕಿನ ಅಂಡರಲ್ಲಿ ಬರುವಂತಹ ನಾಗರಿಕ ಹಕ್ಕುಗಳನ್ನು ನೋಡಿದ್ವಿ, ಹಾಗೆ ರಾಜಕೀಯ ಹಕ್ಕುಗಳನ್ನ ನೋಡಿದ್ವಿ. ಈಗ ನೈತಿಕ ಹಕ್ಕುಗಳಲ್ಲಿ ಬರುವಂತಹ ಅದರ ಅಂಡರಲ್ಲಿ ಬರುವಂತಹ ಮೂಲಭೂತ ಹಕ್ಕುಗಳು ಎನ್ನುವಂತಹ ಒಂದು ಪಾಯಿಂಟ್ ಅನ್ನು ನಾವು ಕಲೀಲಿಕ್ಕೆ ಬಾಕಿ ಇದೆ. ಸೊ ಮೂಲಭೂತ ಹಕ್ಕುಗಳು ಅಂತಂದ್ರೆ ಏನು? ಮೂಲಭೂತ ಹಕ್ಕುಗಳಂದ್ರೆ ನಾಗರಿಕ ಮತ್ತೆ ರಾಜಕೀಯ ಹಕ್ಕುಗಳಲ್ಲದೆ ನಾಗರಿಕರಿಗೆ ಕೆಲವೊಂದು ಮೂಲಭೂತ ಹಕ್ಕುಗಳನ್ನ ಕೂಡ ಕೊಡಲಾಗಿರ್ತದೆ. ಮೂಲಭೂತ ಹಕ್ಕುಗಳು ವ್ಯಕ್ತಿತ್ವದ ಬೆಳವಣಿಗೆಗೆ ಅತ್ಯವಶ್ಯಕವಾಗಿರುವುದರಿಂದ ಇವುಗಳನ್ನ ಮೂಲಭೂತ ಹಕ್ಕುಗಳಂತ ಕರೀತಾರೆ. ಅಂದ್ರೆ ಒಂದು ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಗೆ ಅತ್ಯವಶ್ಯಕವಾಗಿರುವುದರಿಂದ ಅದ ಮೂಲಭೂತ ಹಕ್ಕುಗಳು ಅಂತ ಹೇಳ್ತಾರೆ. ಅಂದ್ರೆ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಈ ಹಕ್ಕುಗಳು ನಾಗರಿಕ ಮತ್ತೆ ರಾಜಕೀಯ ಹಕ್ಕುಗಳಿಗಿಂತಲೂ ಶ್ರೇಷ್ಠವಾಗಿದೆ. ಯಾಕೆ ಅಂದ್ರೆ ಇವುಗಳನ್ನ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಅಲ್ಲದೆ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತ ಹಕ್ಕುಗಳಾಗಿದ್ದು ಇವುಗಳ ಉಲ್ಲಂಘನೆಯಾದ್ರೆ ನ್ಯಾಯಾಲಯಗಳು ಇವುಗಳನ್ನ ರಕ್ಷಿಸಿ ಜಾರಿಗೊಳಿಸ್ತವೆ. ಆದ್ರೆ ಮೂಲಭೂತ ಹಕ್ಕುಗಳೇನಿದೆ, ನೈತಿಕ ಹಕ್ಕುಗಳು ಎನ್ನುವಂಥದ್ದು ನ್ಯಾಯಾಲಯ ಅದಕ್ಕೆ ತಲೆ ಹಾಕುದಿಲ್ಲ. ಆದ್ರೆ ನೈತಿಕ ಹಕ್ಕುಗಳ ಅಂಡರಲ್ಲಿ ಬರುವಂತಹ ಮೂಲಭೂತ ಹಕ್ಕುಗಳು ಮನುಷ್ಯನಿಗೆ ಅತ್ಯವಶ್ಯಕವಾಗಿರುವುದು ಅಲ್ಲದೆ ಸಂವಿಧಾನದಲ್ಲಿ ಕೂಡ ಇದನ್ನ ಸೇರಿಸಿರುವುದರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೂ ಇದರಲ್ಲಿ ತಪ್ಪಿದ್ದಲ್ಲಿ ಇದರ ಉಲ್ಲಂಘನೆ ಆದಲ್ಲಿ ನ್ಯಾಯಾಂಗವು ಕೂಡ ತಲೆ ಹಾಕುತ್ತದೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇನ್ನು ಇವುಗಳನ್ನ ಸಂವಿಧಾನದಲ್ಲಿ ಸೇರಿಸಿರುವುದರಿಂದ ಭಾರತ ಸಂವಿಧಾನವು ತನ್ನ ನಾಗರಿಕರಿಗೆ ಕೆಲವೊಂದು ಮೂಲಭೂತ ಹಕ್ಕುಗಳನ್ನ ನೀಡಿದೆ. ಅಂದ್ರೆ ಇದನ್ನ ಸಂವಿಧಾನಕ್ಕೆ ಸೇರಿಸಿರುವಂತಹ ಕಾರಣಕ್ಕಾಗಿ ಮೂಲಭೂತ ಹಕ್ಕುಗಳನ್ನ ಯಾವುದೆಲ್ಲ ಅಂತ ಹೇಳುವುದನ್ನ ನಾವು ನೋಡಬಹುದಾಗಿದೆ. ಕೆಲವೊಂದು 6 ಮೂಲಭೂತ ಹಕ್ಕುಗಳನ್ನ ನೀಡಿರ್ತಾರೆ. ಆ ಒಂದು 6 ಮೂಲಭೂತ ಹಕ್ಕುಗಳನ್ನ ನಾವು ನೋಡುವುದಾದ್ರೆ ಮೊದಲಿಗೆ ಸೇಮ್ ಈಗಾಗಲೇ ಹೇಳಿದಂತೆ ಎಲ್ಲವನ್ನ ಪಾಯಿಂಟ್ ಅನ್ನ ಫಸ್ಟ್ ಬರೀದಿ, ನಂತರ ನೀವು ಪಾಯಿಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಸ್ನೇಹಿತರೆ. ಮೊದಲು ಸಮಾನತೆಯ ಹಕ್ಕು, ಇದೆಲ್ಲ ನಾವು ಪ್ರೈಮರಿಯಿಂದನೇ ಕಲ್ತ್ಕೊಂಡೇ ಬಂದಿರುವಂತದ್ದು. 10ನೇ ಕ್ಲಾಸು PUC ಅಲ್ಲೆಲ್ಲ ಇದೆಲ್ಲ ಇರುವಂತಹದ್ದು. ಹಾಗಾಗಿ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಆಮೇಲೆ ಸಾಂಸ್ಕೃತಿಕ ಮತ್ತೆ ಶೈಕ್ಷಣಿಕ ಹಕ್ಕು, ಹಾಗೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇದಿಷ್ಟು ಕೂಡ ನೈತಿಕ ಹಕ್ಕುಗಳ ಅಂಡರಲ್ಲಿ ಬರುವಂತಹ ಮೂಲಭೂತ ಹಕ್ಕುಗಳ ವಿವರಣೆ ಆಗಿರುತ್ತೆ. ಸೊ ವಿವರಣೆಯನ್ನು ಕೊಡುವುದಾದ್ರೆ ಸಮಾನತೆ ಹಕ್ಕನ್ನು ನಮ್ಗೆ ಈಗಲೂ ಗೊತ್ತಿರುತ್ತೆ. ಕಾನೂನಿನ ಮೂಲಕ ಎಲ್ಲರೂ ಸಮಾನರಾಗಿರ್ಬೇಕು ಅನ್ನುವಂಥದ್ದು. ಈ ಮೂಲಭೂತ ಹಕ್ಕನ್ನ ಪ್ರತಿಯೊಬ್ಬ ನಾಗರಿಕನಿಗೂ ಒದಗಿಸಲಾಗಿದೆ. ಸಂವಿಧಾನದ ಪ್ರತಿಯೊಬ್ಬ ವ್ಯಕ್ತಿಗೂ ಕಾನೂನಿನ ಸಮಾನ ರಕ್ಷಣೆಯನ್ನ ನೀಡಿದೆ. ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡದೆ ಎಲ್ಲಾ ಪ್ರಜೆಗಳನ್ನ ಸಮಾನರೆಂದು ಪರಿಗಣಿಸಬೇಕು. ಇದೆಲ್ಲ ನಮ್ಗೆ ಗೊತ್ತಿರುವಂತಹದ್ದೇ. ಇದೆಲ್ಲವನ್ನ ನೀವು ಬರಿಬೇಕಾಗ್ತದೆ ಮೊದಲನೇ ಪಾಯಿಂಟ್ ಅಲ್ಲಿ, ಸಮಾನತೆ ಹಕ್ಕಲ್ಲಿ. ಇನ್ನು 2ನೆಯ ಹಕ್ಕನ್ನ ನೋಡುವುದಾದ್ರೆ ಸ್ವಾತಂತ್ರ್ಯದ ಹಕ್ಕು. ಸ್ವಾತಂತ್ರ್ಯದ ಹಕ್ಕನ್ನ ಸಂವಿಧಾನದ 19ರಿಂದ 22ರವರೆಗಿನ ವಿಧಿಗಳಲ್ಲಿ ಕಾಣಬಹುದಾಗಿದೆ. ಸಂವಿಧಾನದ 19ನೇ ವಿಧಿಯು ನಾಗರಿಕರಿಗೆ 6 ಸ್ವಾತಂತ್ರ್ಯವನ್ನ ನೀಡಿದೆ. ಅಂದ್ರೆ ಇಲ್ಲಿ ಖಾಲಿ ಸ್ವಾತಂತ್ರ್ಯದ ಹಕ್ಕಿಂದ ಅದರಲ್ಲಿ ಕೂಡ ಸಬ್ ಡಿವೈಡ್ ಇದೆ. ಸ್ವಾತಂತ್ರ್ಯ ಅಂದ್ರೆ ಏನು, ಯಾವುದಕ್ಕೆಲ್ಲ ಕೊಡ್ಬೇಕು ಸ್ವಾತಂತ್ರ್ಯ ಅನ್ನೋದಾದ್ರೆ ವಾಕ್ ಮತ್ತೆ ಅಭಿವ್ಯಕ್ತಿಯ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಸ್ವಾತಂತ್ರ್ಯ,
ಸ್ವಾತಂತ್ರ್ಯ, ಭಾಗದಲ್ಲಿ ನೆಲೆಸುವಂತಹ ಸ್ವಾತಂತ್ರ್ಯ ಅಂದ್ರೆ ಎಲ್ಲಿ ಬೇಕಾದ್ರೂ ನಾವು ನೆಲೆಸಬಹುದು. ಭಾರತದ ಯಾವುದೇ ಭಾಗದಲ್ಲಿ ನೆಲೆಸುವ ಸ್ವಾತಂತ್ರ್ಯ, ಯಾವುದೇ ವೃತ್ತಿ, ವ್ಯಾಪಾರ, ಉದ್ಯೋಗ ಮತ್ತೆ ವ್ಯವಹಾರಗಳನ್ನ ಕೈಗೊಳ್ಳುವಂತ ಸ್ವಾತಂತ್ರ್ಯ, ಇದೆಲ್ಲವನ್ನ ಕೊಟ್ಟಿರ್ತಾರೆ. ಇನ್ನು ಸಂವಿಧಾನದ ಈ ಒಂದು ಉಲ್ಲಂಘನೆ ಆಗಿದ್ರಲ್ಲಿ, ಅಸ್ತಿತ್ವದಲ್ಲಿರುವ ಕಾನೂನಿನ ಉಲ್ಲಂಘನೆ ಮಾಡಿದರೆ ದಂಡನೆ ಸಿಗುತ್ತೆ ಇಲ್ಲಿ. ಅಂದ್ರೆ ಯಾವ್ದಾದ್ರು ಸ್ವತಂತ್ರ ಹಕ್ಕನ್ನ ಉಲ್ಲಂಘಿಸಿದಲ್ಲಿ ದಂಡನೆ ವಿಧಿಸ್ತಾರೆ. ಹಾಗೇನೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ಹಾಗೆ ನ್ಯಾಯಾಲಯದಲ್ಲಿ ಅಪರಾಧ ಸಿದ್ಧವಾಗುವಾಗ ಹೊರತು ಯಾರಿಗೂ ಶಿಕ್ಷೆ ವಿಧಿಸುವಂತಿಲ್ಲ. ಇದೆಲ್ಲವೂ ಕೂಡ ಸ್ವತಂತ್ರದ ಹಕ್ಕಿನ ಅಂಡರಲ್ಲಿ ಬರುವಂತಹದ್ದು. ಇನ್ನು ಮೂರನೆಯದಾಗಿ, ನೀವು ಸಮಾನತೆ ಅಂದಾಗ ಗೊತ್ತಾಗುತ್ತೆ, ಸ್ವಾತಂತ್ರ್ಯ ಅಂದಾಗ ನಿಮ್ಗೆ ಗೊತ್ತಾಗುತ್ತೆ, ನೀವೇ ಅದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ಬೋದು. ಇನ್ನು ಶೋಷಣೆ ವಿರುದ್ಧದ ಹಕ್ಕು, ಈ ಹಕ್ಕಿನ ಬಗ್ಗೆ ಸಂವಿಧಾನದ 23 ಮತ್ತೆ 24ನೇ ವಿಧಿಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಹಕ್ಕಿನ ಪ್ರಕಾರ ಮಹಿಳೆಯರನ್ನ, ಮಕ್ಕಳನ್ನ ಅನೈತಿಕ ಉದ್ದೇಶಗಳಿಗೆ ಬಳಸುವಂತಿಲ್ಲ, ಅವರ ವಿಕ್ರಯವನ್ನ ನಿಷೇಧಿಸಲಾಗಿದೆ. ಅಂದ್ರೆ ಅವರಿಗೆ ಏನಾದ್ರು ತೊಂದರೆ ಕೊಡೋದಿದ್ರೆ ನಿಷೇಧಿಸಲಾಗಿದೆ. ಇನ್ನು 14ಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಅಪಾಯಕಾರಿ ಉದ್ಯೋಗಗಳಿಗೆ ನೇಮಿಸಿಕೊಳ್ಳುವಂತಿಲ್ಲ. ಆದ್ರೆ ಸಾರ್ವಜನಿಕ ಉದ್ದೇಶಕ್ಕಾಗಿ ರಾಜ್ಯವು ಕಡ್ಡಾಯ ಸೇವೆಯನ್ನ ವಿಧಿಸಬಹುದಾಗಿದೆ. ಇನ್ನು 4ನೇ ಪಾಯಿಂಟ್ ಏನು, ಮೂಲಭೂತ ಹಕ್ಕುಗಳಲ್ಲಿ ಬರುವಂತಹದ್ದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಇದು ಸಂವಿಧಾನದ 25ರಿಂದ 28ರವರೆಗಿನ ವಿಧಿಗಳ ಮೂಲಕ ಎಲ್ಲ ಪ್ರಜೆಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ನೀಡಿದ್ದಾರೆ. ಈ ಹಕ್ಕಿನಂತೆ ವ್ಯಕ್ತಿಯು ತನಗಿಷ್ಟವಾದ ಧರ್ಮವನ್ನ ಸ್ವೀಕರಿಸುವ, ಉಪಾಸನಾ ಪದ್ಧತಿಯನ್ನ ಅನುಸರಿಸುವಂತಹ ಹಾಗೂ ಪ್ರಚಾರ ಮಾಡುವ ಸ್ವಾತಂತ್ರ್ಯ ಹೊಂದಿರ್ತಾರೆ. ಅಂದ್ರೆ ಈಗಾಗಲೇ ನಾವು ನೋಡಿದ್ವಿ, ಧಾರ್ಮಿಕವಾಗಿ ನಮ್ಗೆ ಯಾವ ಧರ್ಮ ಇಷ್ಟ ಆ ಧರ್ಮವನ್ನು ನಾವು ಪಾಲಿಸಬಹುದು, ಆಚರಣೆ ಕೂಡ ಮಾಡಬಹುದು, ಅದರ ಪ್ರಚಾರ ಕೂಡ ಮಾಡಬಹುದಾಗಿದೆ. ಆದ್ರೆ ಈ ಸ್ವತಂತ್ರ ಉಪಯೋಗದಿಂದಾಗಿ ಸಾರ್ವಜನಿಕ ಶಾಂತಿ ಮತ್ತು ನೈತಿಕತೆಗೆ ಅಪಾಯ ಬರಬಾರದು ಎನ್ನುವುದನ್ನು ನಾವು ನೋಡ್ಕೊಳ್ಬಹುದಾಗಿದೆ. ಸಂವಿಧಾನವು ಯಾವುದೇ ಧರ್ಮವನ್ನ ರಾಷ್ಟ್ರೀಯ ಧರ್ಮ ಅಂತ ಕೂಡ ಹೇಳಿಲ್ಲ. ಅಂದ್ರೆ ಎಲ್ಲಾ ಧರ್ಮ ಇದೇ ರಾಷ್ಟ್ರೀಯ ಧರ್ಮ ಅಂತ ಹೇಳಿಲ್ಲ, ಎಲ್ಲವನ್ನ ಸಮಾನತೆಯಿಂದ ಸಂವಿಧಾನ ನೋಡಿದೆ. ಧಾರ್ಮಿಕ ಉದ್ದೇಶಕ್ಕಾಗಿ ಪೌರರನ್ನ ತೆರಿಗೆ ಕೊಡುವಂತೆ ಒತ್ತಾಯಿಸಲು ಕೂಡ ಇಲ್ಲ. ಅಂದ್ರೆ ಯಾವುದೋ ಧರ್ಮದ ಒಂದು ಕಾರ್ಯಕ್ಕಾಗಿ ತೆರಿಗೆ ಕಟ್ಟಿ ಅಂತ ಯಾರು ಕೂಡ ಹೇಳುವ ಹಾಗಿಲ್ಲ ಅನ್ನೋದನ್ನ ನಾವು ನೋಡ್ಬೋದಾಗಿದೆ. ಇನ್ನು ಧಾರ್ಮಿಕ ಸ್ವತಂತ್ರದ ಹಕ್ಕು ಅಂದಾಗ ಧರ್ಮಕ್ಕೆ ಸಂಬಂಧಪಟ್ಟದ್ದು, ಯಾವ ವ್ಯಕ್ತಿ ಯಾವ ಧರ್ಮವನ್ನು ಬೇಕಾದ್ರೂ ಪಾಲಿಸಬಹುದು ಎನ್ನುವಂತ ಸಂಬಂಧಪಟ್ಟದ್ದು. ಅದಕ್ಕೆ ಕುರಿತಾಗಿ ನೀವು ಕೂಡ ಎಕ್ಸ್ಟ್ರಾ ಪಾಯಿಂಟ್ ಅನ್ನು ನಿಮ್ಮದೇ ವಾಕ್ಯಗಳಲ್ಲಿ ಕೂಡ ಸೇರಿಸಿಕೊಂಡು ಬರೀಬಹುದಾಗಿದೆ. ಇನ್ನು 5ನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಸಾಂಸ್ಕೃತಿಕ ಮತ್ತೆ ಶೈಕ್ಷಣಿಕ ಹಕ್ಕು. ಈ ಹಕ್ಕುಗಳು ಸಂವಿಧಾನದಲ್ಲಿ 29 ಮತ್ತೆ 30ನೇ ವಿಧಿಗಳ ಮೂಲಕ ಲಭ್ಯ ಇರುತ್ತೆ. ಇನ್ನು ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಿಸಲು ಮತ್ತೆ ತಮ್ಮ ಸಂಸ್ಕೃತಿ ಕಾಪಾಡಿಕೊಂಡು ಬರಲು ಅವಕಾಶ ಮಾಡಿಕೊಡುವಂತಹ ಉದ್ದೇಶದಿಂದ ಈ ಹಕ್ಕನ್ನ ಸಂವಿಧಾನದಲ್ಲಿ ಸೇರಿಸಲಾಗಿದೆ ಅಂತೆ. ಇನ್ನು ಅಲ್ಪಸಂಖ್ಯಾತರು ಈ ಹಕ್ಕಿನ ಮೂಲಕ ತಮ್ಮ ಸಂಸ್ಕೃತಿ, ಭಾಷೆಗಳನ್ನೆಲ್ಲ ರಕ್ಷಿಸಿಕೊಳ್ಬಹುದು ಮತ್ತೆ ಅಭಿವೃದ್ಧಿಗೊಳಿಸಬಹುದು. ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳ ಬಗ್ಗೆ ತಾರತಮ್ಯ ಮಾಡುವಂತಿಲ್ಲ. ಈ ಸಂಸ್ಥೆಗಳ ಮೇಲೆ ಸರ್ಕಾರವು ನಿಯಂತ್ರಣ ಹೊಂದಲು ಕೂಡ ಅವಕಾಶ ಇರುತ್ತೆ. ಇದು ಸಾಂಸ್ಕೃತಿಕ ಮತ್ತೆ ಶೈಕ್ಷಣಿಕ ಹಕ್ಕಿನ ಸಂಬಂಧಪಟ್ಟ ಹಾಗೆ ಆಯ್ತು. ಇನ್ನು ಕೊನೆಯ ಮೂಲಭೂತ ಹಕ್ಕುಗಳು ಯಾವುದು, ನೈತಿಕ ಹಕ್ಕುಗಳ ಅಂಡರ್ ಅಲ್ಲಿ ಬರುವಂತಹ ಮೂಲಭೂತ ಹಕ್ಕುಗಳ ನೆಕ್ಸ್ಟ್ ಕೊನೆಯಂತಹ ಪಾಯಿಂಟ್ ಯಾವ್ದಂದ್ರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಉಳಿದೆಲ್ಲ ಹಕ್ಕುಗಳಿಗೆ ಈ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ರಕ್ಷಣೆ ನೀಡುವುದರಿಂದ ಇದನ್ನ ಮಹತ್ವದ ಹಕ್ಕು ಅಂತ ಘೋಷಿಸಲಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಏನಿದ್ದಾರೆ, BR ಅಂಬೇಡ್ಕರ್ ಅಭಿಪ್ರಾಯದಲ್ಲಿ ಈ ಹಕ್ಕು ಸಂವಿಧಾನದ ಹೃದಯ ಮತ್ತೆ ಆತ್ಮ ಇದ್ದಂತೆ ಅಂತ ಹೇಳಿದ್ದಾರೆ. ಸಂವಿಧಾನದ 32ನೇ ವಿಧಿ ಏನಿದೆ, ಈ ಹಕ್ಕನ್ನ ನಾಗರಿಕರಿಗೆ ನೀಡಿರ್ತಾರೆ. ಯಾವುದೇ ಹಕ್ಕು ಉಲ್ಲಂಘನೆ ಆದ್ರೆ ನ್ಯಾಯಾಲಯದ ಮೂಲಕ ಸೂಕ್ತ ಕ್ರಮ ಕೈಗೊಳ್ಳಲು ಇದು ಅನುವು ಮಾಡಿಕೊಡುತ್ತದೆ. ಇದಿಷ್ಟು ಕೂಡ ಸಂವಿಧಾನಾತ್ಮಕ ಪರಿಹಾರದಲ್ಲಿ ನೀವು ಬರಿಬೇಕಾಗ್ತದೆ ಸ್ನೇಹಿತರೆ. ಇನ್ನು ನಿಮ್ಗೆ ಎಕ್ಸ್ಟ್ರಾ ಪಾಯಿಂಟ್ ಗೊತ್ತಿದೆ, ಆ ಪಾಯಿಂಟ್ ಏನಾದ್ರೂ ಇದ್ರೆ ಕೂಡ ನೀವು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಆಯಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ವಿಷಯ ಗೊತ್ತಿದ್ದಲ್ಲಿ ಬರಿಬಹುದು. ಸೊ ಈ ಹಕ್ಕುಗಳ ವರ್ಗೀಕರಣ ಎನ್ನುವಂತ ಸ್ವಲ್ಪ ಲೆಂತಿ ವಿಡಿಯೋ ಆಗಿದೆ, ಬಟ್ ಇದು ತುಂಬಾ ಇಂಪಾರ್ಟೆಂಟ್. 10 or 15 ಮಾರ್ಕ್ಸ್ ಗೆ ಬರುವಂತಹ ವಿಡಿಯೋ ಆಗಿರೋದ್ರಿಂದ ಇದನ್ನ ನೀವು ಓದ್ಕೊಳ್ಳೇಬೇಕು. ಮತ್ತೆ ತುಂಬಾ ಈಸಿ ಆಗಿದೆ. ಇಲ್ಲಿ ನೀವು ಕರೆಕ್ಟ್ ಆಗಿ ಇದಿಷ್ಟನ್ನ ನೆನ್ಪಿಟ್ಕೊಂಡ್ರೆ ಸಾಕು ಸ್ನೇಹಿತರೆ, ಇದು ನೀವು ಬರಿಬಹುದು. ಈಗ ಒಂದ್ಸಲ ನಾ ರಿವಿಷನ್ ಮಾಡೋದಾದ್ರೆ, ಮೊದಲಿಗೆ ಹಕ್ಕುಗಳ ಬಗ್ಗೆ ಬರೀರಿ. ಹಕ್ಕುಗಳಲ್ಲಿ 2 ವಿಧಗಳು ಬರ್ತದೆ, ಒಂದು ನೈತಿಕ ಹಕ್ಕುಗಳು ಮತ್ತೆ ಕಾನೂನು ಹಕ್ಕುಗಳು. ಈಗ ಕಾನೂನು ಹಕ್ಕುಗಳ ಅಂಡರ್ ಅಲ್ಲಿ ನಾಗರಿಕ ಹಕ್ಕುಗಳು ಮತ್ತೆ ರಾಜಕೀಯ ಹಕ್ಕುಗಳು ಬರ್ತವೆ. ಈ ನಾಗರಿಕ ಹಕ್ಕುಗಳ ಅಂಡರ್ ಅಲ್ಲಿ ಬರುವಂತಹದ್ದು 10 ಹಕ್ಕುಗಳಿದೆ. 1 ಜೀವಿಸುವ ಹಕ್ಕು, 2 ಕೌಟುಂಬಿಕ ಹಕ್ಕು, 3 ಧಾರ್ಮಿಕ ಹಕ್ಕು, 4 ಶೈಕ್ಷಣಿಕ ಹಕ್ಕು, 5 ವಾಕ್ ಸ್ವಾತಂತ್ರ್ಯದ ಹಕ್ಕು, 6 ಸಭೆ ಮತ್ತೆ ಸಂಘ ಸ್ವಾತಂತ್ರ್ಯ ಹಕ್ಕು, 7 ಸಮಾನತೆಯ ಹಕ್ಕು, 8 ಸ್ವಾತಂತ್ರ್ಯದ ಹಕ್ಕು, 9 ಆಸ್ತಿಯ ಹಕ್ಕು, 10 ಉದ್ಯೋಗದ ಹಕ್ಕು. ಇನ್ನು ರಾಜಕೀಯ ಹಕ್ಕುಗಳು ಬರುತ್ತೆ ಕಾನೂನಿನ ಹಕ್ಕುಗಳ ಅಂಡರ್ ಅಲ್ಲಿ. ಈ ರಾಜಕೀಯ ಹಕ್ಕುಗಳಲ್ಲಿ 6 ಸಬ್ ಹಕ್ಕುಗಳು ಬರ್ತವೆ, ಡಿವೈಡೆಡ್ ಆಗುತ್ತೆ. ಆ 6 ಹಕ್ಕುಗಳು ರಾಜಕೀಯದಲ್ಲಿ ಯಾವ್ದಂತ ನೋಡೋದಾದ್ರೆ, ಮತದಾನದ ಹಕ್ಕು, ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ಸಾರ್ವಜನಿಕ ಹುದ್ದೆಗಳನ್ನ ಪಡೆಯುವಂತಹ ಹಕ್ಕು, ದೂರು ಸಲ್ಲಿಸುವ ಹಕ್ಕು, ಸರ್ಕಾರವನ್ನ ಟೀಕಿಸುವ ಹಕ್ಕು ಮತ್ತೆ ಪ್ರತಿಭಟಿಸುವಂತಹ ಹಕ್ಕು. ಸೊ ಈಗ ನಾವು
ಕಾನೂನಿನ ಹಕ್ಕುಗಳಲ್ಲಿ ಎರಡು ಡಿವೈಡ್ ಆಗುತ್ತೆ. ಎರಡು ಹಕ್ಕುಗಳ ಸಬ್ ಡಿವೈಡ್ಸ್ ಅನ್ನ ನೋಡಿದ್ವಿ. ಈಗ ನೈತಿಕ ಹಕ್ಕುಗಳನ್ನು ನೋಡುದಾದ್ರೆ ನೈತಿಕ ಹಕ್ಕುಗಳಲ್ಲಿ ಬರುವಂತದ್ದು ಒಂದೇ ಒಂದು ಸಬ್ ಡಿವೈಡ್, ಅದು ಮೂಲಭೂತ ಹಕ್ಕುಗಳು. ಆ ಮೂಲಭೂತ ಹಕ್ಕುಗಳಲ್ಲಿ 6 ಹಕ್ಕುಗಳು ಬರುತ್ತವೆ. ಸಮಾನತೆ ಹಕ್ಕು, ಸ್ವತಂತ್ರದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವತಂತ್ರದ ಹಕ್ಕು, ಸಾಂಸ್ಕೃತಿಕ ಮತ್ತೆ ಶೈಕ್ಷಣಿಕ ಹಕ್ಕು, ಹಾಗೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇದಿಷ್ಟನ್ನ ನೀವು ಬರೆದ್ರೆ ಖಂಡಿತ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಮತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆದ ಚಾಪ್ಟರ್. ನೀವು ಖಾಲಿ ಪಾಯಿಂಟ್ ಅನ್ನಷ್ಟೇ ನೆನ್ಪಿಟ್ಕೊಳ್ಳಿ, ಎಕ್ಸ್ಪ್ಲನೇಷನ್ ನೀವೇ ಕೊಡ್ತಾ ಹೋಗ್ಬೋದು, ಯಾಕಂದ್ರೆ ಇದು ತುಂಬಾ ಸರಳವಾದ ವಿಷಯ ಆಗಿರುತ್ತೆ. ಈ ವಿಡಿಯೋದಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಗಿದ್ರೆ ದಯವಿಟ್ಟು ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.